ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಬಹಳ ವರ್ಷಗಳಿಂದ ನಾನು ಸಿನಿಮಾನೇ ನೋಡಿದ್ದಿಲ್ಲ. ಯಾಕಂದರೆ ಇತ್ತೀಚಿನ ಸಿನಿಮಾಗಳ ರೀತಿ ನೀತಿಗಳೇ ಬೇರೆ ಇರ್ತವೆ. ನಾವೆಲ್ಲ ಸಾಕ್ಷಾತ್ಕಾರ, ಉಯ್ಯಾಲೆ, ಭೂತಯ್ಯನ ಮಗ ಅಯ್ಯೋ, ಪಾಕೀಸ್, ಮದರ್ ಇಂಡಿಯಾ, ಅಂಕುರ್, ಉಪಾಸನೆ ಇತ್ಯಾದಿ ಸಿನಿಮಾಗಳನ್ನು ನೋಡಿ ಅವುಗಳ ಜೊತೆ ಬೆಳೆದವರು. ಇತ್ತೀಚಿನ ಸಿನಿಮಾಗಳಲ್ಲಿ ಬಿಚ್ಚಿ ತೋರಿಸುವುದೇ ಒಂದು ಅಭಿರುಚಿಯಾಗಿಬಿಟ್ಟಿದೆ. ಹೀಗಾಗಿ ಎಷ್ಟೋ ಸಿನಿಮಾಗಳಿಗೆ ಹೋಗ್ಬೇಕಂತ ಅನಿಸಿದರೂ ಕೂಡ ಹೋಗಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಒಂದು ಬಹಳ ಗುಲ್ಲೊಂದೆಬ್ಬಿಸಿರ್ತಕ್ಕಂಥ ಸಿನಿಮಾ ನೋಡ್ತಕ್ಕಂಥ ಅನಿವಾರ್ಯತೆ ಬಂತು. ಹೀಗಾಗಿ ಆ ಸಿನಿಮಾ ನೋಡಲಿಕ್ಕೆ ಮೊನ್ನೆ ಹೋಗಿದ್ದೆ. ಸಿನಿಮಾ ಬಹಳ ಆಸಕ್ತಿದಾಯಕವಾಗಿದೆ. ಮುಚ್ಚಿದ ಕಣ್ಣನ್ನು ತೆರೆಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆ ಸಿನಿಮಾ ಇತ್ತೀಚಿನ ವರ್ಷಗಳ ಘಟನೆಗಳನ್ನು ಆಧರಿಸಿರ್ತಕ್ಕಂಥ ಸಿನಿಮಾದ ಹೆಸರು ಕಾಶ್ಮೀರ್ ಫೈಲ್ಸ್. ಈ ಕಾಶ್ಮೀರ್ ಫೈಲ್ಸ್ ಆ ಕಡೆ ಡಾಕ್ಯುಮೆಂಟ್ರಿ ಅನ್ನಲ್ಲ, ಈ ಕಡೆ ಕಥೆನೂ ಅಲ್ಲ. ಅಂದರೆ ಈ ಡಾಕ್ಯುಮೆಂಟ್ರಿ ಆಧಾರಿತ ಕಥೆಯನ್ನು ಆಧರಿಸಿರ್ತಕ್ಕಂಥ ಒಂದು ಸಿನಿಮಾ, ವಾಸ್ತವ ಜಗತ್ತಿನ ಒಂದು ಸಿನಿಮಾ, ವಾಸ್ತವತೆಯನ್ನು ಆಧರಿಸಿ ಕಥೆಯನ್ನು ಹೆಣೆದು ಸಿನಿಮಾ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಡಾಕ್ಯುಮೆಂಟ್ರಿ ಆಧಾರಿತ ಕಥೆಯ ಸಿನಿಮಾ, ವಾಸ್ತವಿಕತೆಯನ್ನು ಆಧರಿಸಿರ್ತಕ್ಕಂಥ ಕಥೆಯನ್ನು ಆಧರಿಸಿದ ಸಿನಿಮಾ ಅಂತೇಳಿ ಸ್ಪಷ್ಟವಾಗಿ ಹೇಳಬಹುದು. ಈ ಸಿನಿಮಾದಲ್ಲಿ ತನ್ನದೇ ಆದ ಒಂದು ಟೆಕ್ನಿಕ್ಕನ್ನು ನಿರ್ದೇಶಕರು ಉಪಯೋಗ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಅದನ್ನು ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂತ ಕರಿತಾ ಇದ್ದೇವೆ. ಅಂದರೆ ಪ್ರಜ್ಞೆಯ ಪ್ರವಾಹದ ಮೂಲಕ ಹಿಂದಿನ ಘಟನೆಗಳನ್ನು ಹೇಳ್ತಾ ಹೋಗ್ತಕ್ಕಂಥದ್ದು. ಈ ಸಿನಿಮಾ ಸಂಭವಿಸತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಮತ್ತು ದೆಹಲಿಯಲ್ಲಿ. ದೆಹಲಿಯ ಒಂದು ಉನ್ನತ ವಿಶ್ವವಿದ್ಯಾನಿಲಯದಲ್ಲಿ. ಈ ಕತೆ ಒಂದು ಕುಟುಂಬದ ಮೂಲಕನೇ ಮುಂದೆ ಹೋಗ್ತಾನೆ ಇರ್ತದೆ. ಆ ಕಥೆಯ ವಸ್ತು ಆ ಜಮ್ಮು ಕಾಶ್ಮೀರದ ಸ್ವಾತಂತ್ರ್ಯ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಜಮ್ಮು ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ, ಆಜಾದಿಗಾಗಿ ಹೋರಾಟ ಮಾಡಲಿಕ್ಕೆ ಅಣಿಯಾಗಿರ್ತಕ್ಕಂಥದ್ದನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಿನಿಮಾ ಅಂಥೇಳಿ ಆ ಒಂದು ಸಿನಿಮಾದ ಮುಂಚೂಣಿಯಲ್ಲಿರ್ತಕ್ಕಂಥವರು, ಆ ಒಂದು ಕಥೆಯ ಮುಂಚೂಣಿಯಲ್ಲಿರ್ತಕ್ಕಂಥವರು ಹೇಳ್ತಾರೆ. ಆದರೆ ಯಾವತ್ತರನಾದ ಆಜಾದಿ, ಅದು ಆಜಾದಿ ಅಂತಕ್ಕಂಥ ಪ್ರಶ್ನೆ ಕಾಡ್ತಾನೆ ಇರ್ತದೆ. ಈ ಕತೆ ಇದೆಲ್ಲ ಪ್ರಾರಂಭವಾಗೋದಕ್ಕಿಂತ ಮೊದಲು ಆ ಸಿನಿಮಾ ಪ್ರಾರಂಭವಾಗುವುದು ವಸಾಹತುಶಾಹಿಯ ಆಟವಾದ ಕ್ರಿಕೆಟ್ನಿಂದ. ಶಿವು ಮತ್ತು ಅಬ್ದುಲ್ ಅಂತಕ್ಕಂಥ ಚಿಕ್ಕ ಮಕ್ಕಳು, ಪ್ರಾಥಮಿಕ ಶಾಲೆಯ ಮಕ್ಕಳು ಕ್ರಿಕೆಟ್ ಆಡ್ತಾ ಇರ್ತಾರೆ. ಆಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕ್ರಿಕೆಟ್ ಜ್ವರ ಪ್ರಾರಂಭ ಆಗಿರ್ತದೆ. ಕ್ರಿಕೆಟ್ ನಡೆಸ್ತಾ ಇರ್ತಾರೆ. ರೇಡಿಯೋದಲ್ಲಿ ಕಾಮೆಂಟ್ರಿ ಬರ್ತಾ ಇದೆ. ಆ ಕಾಮೆಂಟ್ರಿಯನ್ನು ಕೇಳ್ತಾ ಆ ಹುಡುಗರು ಏನು ಮಾಡ್ತಾರೆ, ಭಾರತೀಯ ಕ್ರಿಕೆಟಿಗರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ವಿಶೇಷವಾಗಿ ಭಾರತೀಯ ಕ್ರಿಕೆಟಿನ ವೈಯಕ್ತಿಕ ರೆಕಾರ್ಡ್ ವೀರ ತೆಂಡೂಲ್ಕರ್ ಬಗ್ಗೆ ಆ ಹುಡುಗ ಶಿವ ಅಂತಕ್ಕಂಥ ಹುಡುಗ ಭಾಳ ಪ್ರಭಾವಿತನಾಗಿರ್ತಾನೆ. ಆದ ಕಾರಣ
ಆ ಕ್ರಿಕೆಟ್ಟಿಗೆ ಅವನು ಫಿದಾ ಆಗಿ ಆ ಕ್ರಿಕೆಟಿಗೆ ಮಾರು ಹೋಗಿ ಅವನೇನು ಮಾಡ್ತಾನೆ, ಆ ಟೀಮನ್ನು ಬೆಂಬಲಿಸ್ತಾನೆ. ಸಹಜ, ಒಬ್ಬ ಭಾರತೀಯನಾಗಿ ಭಾರತೀಯ ಆಟಗಾರನನ್ನು ಬೆಂಬಲಿಸಲೇಬೇಕಾಗುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅದನ್ನು ಇಷ್ಟಪಡೋದಲ್ಲ. ಅವ್ರು ಹೇಳ್ತಾರೆ, ನೀನು ಭಾರತೀಯ ಆಟಗಾರನ ಬೆಂಬಲಿಸಬಾರ್ದು, ಆದರೆ ನೀನು ಪಾಕಿಸ್ತಾನಿ ಆಟಗಾರನ ಬೆಂಬಲಿಸಬೇಕು. ಯಾಕಂದರೆ ಅವರು ಪಾಕಿಸ್ತಾನಿ ಆಟಗಾರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಈ ಸಣ್ಣ ಮಕ್ಕಳಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ನಂತರದಲ್ಲಿ ಬರ್ತಾ 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 ಕತೆ ಬೇರೆ ತಿರುವನ್ನು ಪಡ್ಕೊಳ್ತಾರೆ. ಆದರೆ ಆ ಹುಡುಗರು ನಾವೆಲ್ಲ ಭಾರತದ ಆಟಗಾರರಿಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದಾಗ ಆ ಹುಡುಗರನ್ನು ಪಾಕಿಸ್ತಾನಿ ಪರವಾದ ಪಾಕಿಸ್ತಾನಿ ಪರವಾದ ವ್ಯಕ್ತಿಗಳು ಅವರನ್ನು ಹೊಡಿತಾರೆ. ಆ ಶಿವನನ್ನು ಹೊಡಿತಾರೆ. ಶಿವನನ್ನು ಹೊಡೆದಾಗ ಶಿವ ತನ್ನ ಗೆಳೆಯನಾದ ಅಬ್ದುಲ್ಲನನ್ನು ಸಹಾಯಕ್ಕೆ ಕರ್ತಾನೆ. ಅಬ್ದುಲ್ಲ ಹೇಗೋ ಅವನು ಕೂಡ ಸಣ್ಣ ಮಗುವನೇ, ಹೇಗೋ ಇಬ್ಬರು ಬಚಾವಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋದಾಗ ಮನೆಯ ಕಿಟಕಿಯ ಮೂಲಕ ಅಲ್ಲಿ ಮುಂದಿನ ವಾತಾವರಣ ತೆರೆದುಕೊಳ್ತಾ ಇದೆ. ಅದಾಗಲೇ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತಕ್ಕಂಥ ಒಂದು ಸಂಘಟನೆ ಅಡಿಯಲ್ಲಿ ಅಲ್ಲೇ ಸ್ವಾತಂತ್ರ್ಯ ಆಂದೋಲನ, ಅವ್ರು ಕರ್ಕೊಳ್ತಕ್ಕಂಥ ಸ್ವಾತಂತ್ರ್ಯದ ಪರ ಹೋರಾಟ ಪ್ರಾರಂಭ ಆಗಿಬಿಟ್ಟಿರ್ತದೆ. ಆ ಸ್ವಾತಂತ್ರ್ಯ ಪರವಾದ ಹೋರಾಟದಲ್ಲಿ ಅನೇಕರು ಆ ಸ್ವಾತಂತ್ರ್ಯದ ಹೆಸರನ್ನು, ಜಮ್ಮು ಕಾಶ್ಮೀರದ ಸ್ವಾತಂತ್ರ್ಯ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥವ್ರನ್ನು ಒಕ್ಕಲೆಬ್ಬಿಸಿರ್ತಾರೆ. ಅಲ್ಲಿರ್ತಕ್ಕಂಥವ್ರನ್ನು ಬಿಡಿಸಿ ಬೇರೆ ಕಡೆಗೆ ಕಳಿಸ್ತಾ ಇರ್ತಾರೆ. ಅದನ್ನು ವ್ಯವಸ್ಥಿತವಾಗಿ ಒಂದು ಸಂಚು, ಅದು JKLF ಹೆಸರಿನಲ್ಲಿ ನಡೆಯತಕ್ಕಂಥ ಪಾಕಿಸ್ತಾನದ ಒಂದು ಸಂಚು, ಕುಪ್ರಸಿದ್ಧ ಸಂಚು. ಆದರೆ ಅವರು ಆ ಪಾಕಿಸ್ತಾನದ ಹೆಸರಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಅದನ್ನು ಹೇಳಿದರೆ ಭಾರತದಲ್ಲಿ ಯಾರೂ ಅವರನ್ನು ಬೆಂಬಲಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ಏನು ಮಾಡ್ತಾರೆ, ಆಜಾದಿ ಹೆಸರಿನಲ್ಲಿ ಅವರು ಗೊಂದಲ ಎಬ್ಬಿಸ್ತಾರೆ, ಅಲ್ಲೋಲಕಲ್ಲೋಲವನ್ನು ಉಂಟು ಮಾಡ್ತಾರೆ. ಸಿಕ್ಕವರನ್ನೆಲ್ಲ ಸ್ವಾತಂತ್ರ್ಯ ಹೆಸರಿನಲ್ಲಿ ಏನು ಮಾಡ್ತಾರೆ, ಅವರು ಟಾರ್ಗೆಟ್ ಮಾಡ್ತಾರೆ. ಭಾರತೀಯರನ್ನು ಯು ಡಾಗ್ಸ್, ಇಂಡಿಯನ್ ಡಾಗ್ಸ್ ಗೆಟ್ ಔಟ್ ಆಫ್ ಕಾಶ್ಮೀರ ಅಂತೇಳಿ ವಿಚಿತ್ರವಾದ ಭಾಷೆಯಲ್ಲಿ, ವಿಚಿತ್ರವಾದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇರ್ತಾರೆ. ಗೋಡೆಗಳ ಮೇಲೆ ಆ ಬರಹ ಕಾಣ್ತಾ ಇರ್ತದೆ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಆ ಮೇಲ್ಮಧ್ಯಮ ವರ್ಗದವರು ಆಡಳಿತದಲ್ಲಿ ಏನಿರ್ತಾರಲ್ಲ, ಆ ಆಡಳಿತದಲ್ಲಿರ್ತಕ್ಕಂಥ ಮೇಲ್ಮಧ್ಯಮ ವರ್ಗ ಮತ್ತು ಮೇಲ್ ಶ್ರೇಣಿಯ ವ್ಯಕ್ತಿಗಳನ್ನೇನು ಮಾಡ್ತಾರೆ, ಅವರು ತಮ್ಮ ಗುರಿಯನ್ನಾಗಿಸ್ಕೊಳ್ತಾರೆ. ಸಾಮಾನ್ಯವಾಗಿ ಆಡಳಿತದಲ್ಲಿ ಮೇಲ್ವರ್ಗದವರು ಹೆಚ್ಚಿನ ಪ್ರಮಾಣದಲ್ಲಿರ್ತಾರೆ. ಆ ಹೆಚ್ಚಿನ ಪ್ರಮಾಣದಲ್ಲಿರುವವರನ್ನೇ ಅವರು ತಮ್ಮ ಟಾರ್ಗೆಟ್ ಆಗಿ ಮಾಡಿಕೊಳ್ತಾರೆ. ಅವರನ್ನು ಕೊಲೆ ಮಾಡುವುದು, ಸುಲಿಗೆ ಮಾಡುವುದು, ಊರು ಬಿಟ್ಟು ಓಡಿಸುವುದು, ಇಲ್ಲ ಅದಕ್ಕೂ ಬಗ್ಗಿಲ್ಲ ಅಂದರೆ ಕೊನೆಯಲ್ಲಿ ಗುಂಡಿಗೆ ಆಹುತಿ ತೆಗೆದುಕೊಳ್ತಕ್ಕಂಥದ್ದು. ಈ ಒಂದು ಕೆಲಸದಲ್ಲಿ ಏನಾಗುತ್ತೆ, ಅಲ್ಲಿ ಆ JKLF ಉಗ್ರರು ಅಂತೇಳಿ ಅವ್ರನ್ನ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಅದು ಅಮಾನುಷೀಯವಾಗಿರ್ತಕ್ಕಂಥ ಉಗ್ರರು ಅಂತ ಹೇಳ್ಬೋದು. ಕತೆ ನೋಡ್ತಾ ಹೋದಂಗೆಲ್ಲರೂ ಗೊತ್ತಾಗುತ್ತೆ. ಆ ಉಗ್ರರು ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಈ ಪುಷ್ಕರ್ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾರೆ. ಅಂತ ಪುಷ್ಕರ್ನಂಥ ಕುಟುಂಬಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ. ಆ ಪುಷ್ಕರ್ ಕುಟುಂಬದ ಮೂಲಕ ಸಿನಿಮಾ ಬಿಚ್ಚಿಕೊಳ್ತಾ ಹೋಗ್ತಾ ಇದೆ. ಸಿನಿಮಾ ಆಗು ಹೋಗುಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತದೆ, ತೋರಿಸ್ತಾ ಹೋಗ್ತಾ ಇದೆ. ಆ ಪುಷ್ಕರ್ನಾಥ್ ಪಂಡಿತನ ಮನೆಗೆ ಬಂದು ಅವನ ಮಗನನ್ನು ಕೊಲೆ ಮಾಡ್ತಾರೆ. ಅವನು ಅರಿತುಕೊಂಡರೂ ಕೂಡ ಅವನನ್ನು ಬಿಡೋದಿಲ್ಲ. ಆ ಪುಷ್ಕರ್ನಾಥ್ನ ಮನೆಗೆ ಬರ್ತಾರೆ. ಆ ಮನೆಗೆ ಬಂದಾಗ ಮಗ ಉಳಿದ್ರೆ ಸಾಕು ಅಂತೇಳಿ ಏನು ಮಾಡ್ತಾನೆ, ಆ ಮಗನ ಹೆಂಡತಿ ಅಂದರೆ ಪುಷ್ಕರ್ನಾಥ್ ಪಂಡಿತನ ಸೊಸೆ ಅವನನ್ನು ಅಡಿಗೆ ಕೊಡಲಿಕ್ಕೆ ಹೇಳ್ತಾರೆ. ಆಗ ಗಂಡ ಮೊದಲಿಗೆ ಅದಕ್ಕೆ ಒಪ್ಪೋದಲ್ಲ. ನಂತರ ಅನಿವಾರ್ಯವಾಗಿ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಡ್ರಮ್ಮಿನಲ್ಲಿ ಅವಿತುಕೊಳ್ತಾನೆ. ಅವಿತುಕೊಂಡ ಕ್ಷಣದಲ್ಲಿ ಅವರು ಏನು ಮಾಡ್ತಾರೆ, ಆ ಉಗ್ರರು ಮನೆಯೊಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಎಲ್ಲಿದ್ದಾನೆ ಹೇಳು ಅಂತೇಳಿ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗೊತ್ತಿಲ್ಲ, ಮನೆಯಲ್ಲಿ ಇಲ್ಲವನು ಅಂತ ಹೇಳಿದ್ರೆ ಅದನ್ನು ಅವ್ರು ನಂಬೋದಿಲ್ಲ. ಆಗ ತಮ್ಮಲ್ಲಿರ್ತಕ್ಕಂಥ ಗನ್ನಿನಿಂದ ಆ ಡ್ರಮ್ಮಿಗೆ ಗುಂಡು ಹಾರಿಸಿದಾಗ ರಕ್ತ ಬರ್ತದೆ. ಆ ಪುಷ್ಕರ್ನಾಥ್ ಪಂಡಿತನ ಮಗ ಅಲ್ಲೇ ಸತ್ತು ಹೋಗ್ತಾನೆ. ನಂತರದಲ್ಲಿ
ಆ ಅಕ್ಕಿಯ ಡ್ರಮ್ಮು, ಅಕ್ಕಿಯ ಚಿಲ್ಲಿರ್ತಾವಲ್ಲ, ಅಕ್ಕಿಗೆಲ್ಲ ರಕ್ತ ಆಗ್ತಾರೆ, ರಕ್ತಸಿಕ್ತವಾದ ಅಕ್ಕಿ ಆಗ್ತಾರೆ. ಈ ಅಕ್ಕಿಯನ್ನು ತಿಂದರೆ ನಿನ್ನ ಬಿಡ್ತೀವಿ, ಇಲ್ಲದೆ ನಿನ್ನನ್ನು ಸಾಯಿಸ್ತೀವಿ ಅಂತೇಳಿ ಆ ಉಗ್ರರು ಏನು ಮಾಡ್ತಾರೆ, ಆ ಪುಷ್ಕರನಾಥ್ ಪಂಡಿತನ ಸೊಸೆ ಶಾರದೆಗೆ ಹೇಳ್ತಾರೆ, ನೀನು ಇವನನ್ನು ರುಚಿ ನೋಡಿದರೆ ನಾವು ನಿನ್ನನ್ನು ಬಿಟ್ಟು ಹೋಗ್ತೇವೆ, ಇಲ್ಲದಿದ್ದರೆ ನಿನ್ನ ಮಕ್ಕಳನ್ನು, ನಿನ್ನನ್ನು ಎಲ್ಲರನ್ನು ಈಗಲೇ ಸಾಯಿಸಿಬಿಡ್ತೀವಿ ಅಂತೇಳಿ ಹೇಳ್ತಾರೆ. ಆ ಹೆದರಿಕೆಗೆ ಏನು ಮಾಡ್ತಾಳೆ, ಅವಳಲ್ಲಿ ಬಿದ್ದಿರ್ತಕ್ಕಂಥ ರಕ್ತಸಿಕ್ತವಾದ ಅಕ್ಕಿಯನ್ನು ಸ್ವಲ್ಪ ತನ್ನ ಬಾಯಿಯಲ್ಲಿ ಇದು ಮಾಡ್ತಾಳೆ. ಆದರೆ ಆ್ಯಕ್ಚುಲಿ ಅವಳಿಗೆ ಅದೆಲ್ಲ ಇಷ್ಟ ಇರೋಲ್ಲ. ಬಟ್ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ, ಯಾಕಂದರೆ ಸಣ್ಣ ಮಕ್ಕಳು ಇರ್ತಾರೆ. ಈ ಶಿವ ಮತ್ತು ಕೃಷ್ಣ ಇನ್ನೂ ಸಣ್ಣ ಮಕ್ಕಳು. ಶಿವ ಪ್ರಾಥಮಿಕ ಶಾಲೆಗೆ ಹೋಗ್ತಿರ್ತಾನೆ, ಕೃಷ್ಣ ಇನ್ನೂ ಆಡ್ತಾನೆ ಇರ್ತಾನೆ. ಅವರ ಭವಿಷ್ಯ ಒಳ್ಳೆಯದಾಗಲಿ, ಇದೆಲ್ಲ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ, ಇವುಗಳಿಗೆ ಸಾವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವಳು ಏನು ಮಾಡ್ತಾಳೆ, ಆ ಉಗ್ರ ಹೇಳಿದ್ದನ್ನು ಮಾಡ್ತಾಳೆ. ಆ ಉಗ್ರ ಹೇಳಿದ್ದನ್ನು ಮಾಡ್ತಾಳೆ. ನಂತರ ಅವರು ಬಿಟ್ಟು ಹೋಗ್ತಾರೆ. ಬಿಟ್ಟೋಗಿ ಅವರು ಕಾಶ್ಮೀರ, ಜಮ್ಮು ಕಾಶ್ಮೀರದಲ್ಲಿ ಈ ಉಗ್ರರು ತಮ್ಮದೇ ಆದ ಒಂದು ಆಡಳಿತವನ್ನು, ಆಳ್ವಿಕೆಯನ್ನು ಮಾಡ್ತಾರೆ. ಅಲ್ಲಿ ಚುನಾಯಿತ ಸರ್ಕಾರ ಇರ್ತೈತಿ. ಆದರೆ ಚುನಾಯಿತ ಸರ್ಕಾರ ಏನೂ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಚುನಾಯಿತ ಸರ್ಕಾರದ ಕರೆನ್ಸಿ ಕೂಡ ನಡೆಯಲ್ಲ. ಅಲ್ಲಿರ್ತಕ್ಕಂಥ ಕಲೆಕ್ಟರ್, ಚುನಾಯಿತ ಸರ್ಕಾರದ ಪರವಾಗಿರ್ತಕ್ಕಂಥ ಕಲೆಕ್ಟರ್ ಮಾರ್ಕೆಟ್ಗೆ ಹೋಗಿ ಭಾರತದ ನೋಟನ್ನು ಕೊಟ್ಟರೆ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೊಂದಿಗೆ ಪಾಕಿಸ್ತಾನ ನೋಟುಗಳನ್ನು ವಾಪಸ್ ಕೊಡ್ತಿರ್ತಾರೆ. ಈ ರೀತಿಯಾಗಿ ಆ ಕಲೆಕ್ಟರ್ನ ಅಂಕಿತವನ್ನು ಮೀರಿ ಕೂಡ, ಅಲ್ಲಿರ್ತಕ್ಕಂಥ DC ಅಂಕಿತವನ್ನು ಮೀರಿ ಕೂಡ ಏನಾಗುತ್ತೆ, ಅಲ್ಲಿ ಒಂದು ಕೌಂಟರ್ ರೂಲ್ ಪ್ರಾರಂಭ ಆಗಿಬಿಟ್ಟಿರ್ತದೆ. ಅದು ಬಿಟ್ಟ ಅಂತಕ್ಕಂಥ ಹೆಸರಿನಲ್ಲಿ ಅಂತ ಅವನಷ್ಟು ಟೆರರ್ ಆಗಿಬಿಡ್ತಾನೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ಒಂದು ಚುನಾಯಿತ ಸರ್ಕಾರನೂ ಕೂಡ ನೋಡಬೇಕು, ಇನ್ನೊಂದು ಈ ಉಗ್ರರ ಆಕ್ರಮಣ ಸರ್ಕಾರವನ್ನು ಕೂಡ ನೋಡಬೇಕು. ಜೀವಕ್ಕೋಸ್ಕರ ಉಗ್ರರ ಸರ್ಕಾರವನ್ನು, ಉಗ್ರರ ಆಳ್ವಿಕೆಯನ್ನು ಅವರು ಅನುಸರಿಸಬೇಕಾಗುತ್ತೆ. ಇನ್ನೊಂದು ಕಡೆ ಒಂದು ಒಳ್ಳೆ ಕೆಲಸಕ್ಕಾಗಿ ಅಥವಾ ಮುಂಬರಲಿರುವ ಒಳ್ಳೆಯ ದಿನಗಳಿಗಾಗಿ ಚುನಾಯಿತ ಸರ್ಕಾರವನ್ನು ಕೂಡ ಅವರು ಓಲೈಸಬೇಕಾಗುತ್ತೆ. ಈ ಎರಡರ ಇಕ್ಕಟ್ಟಿನಲ್ಲಿ ಏನಾಗಿರ್ತದೆ, ಅಲ್ಲಿರ್ತಕ್ಕಂಥ ವಿಶೇಷವಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿರ್ತಾರಲ್ಲ, ಆ ಹಿಂದೂಗಳ ಮೇಲ್ವರ್ಗದ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿರ್ತಾರಲ್ಲ, ಆ ಮೇಲ್ವರ್ಗದ ವ್ಯಕ್ತಿಗಳು ಬಲಿಯಾಗ್ತಾರೆ. ವಿಶೇಷವಾಗಿ ಈ ಕಾಶ್ಮೀರ ಪಂಡಿತರನ್ನು ಅವರು ಬಲಿ ತೆಗೆದುಕೊಳ್ತಾರೆ. ಯಾಕಂದರೆ ಕಾಶ್ಮೀರಿ ಪಂಡಿತರು ಆ ಕಾಶ್ಮೀರದ ಜೀವನಾಡಿಗಳು, ಆ ಕಾಶ್ಮೀರಲ್ಲಿ ಹುಟ್ಟಿ ಕಾಶ್ಮೀರಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು, ಆ ಕಾಶ್ಮೀರಿ ಸಂಸ್ಕೃತಿಯನ್ನಿಗೆ ಹೊಂದಿಕೊಂಡು ಕಾಶ್ಮೀರ ಸಂಸ್ಕೃತಿಯನ್ನು ಬೆಳೆಸಿರ್ತಕ್ಕಂಥ ವ್ಯಕ್ತಿಗಳು. ಯಾಕಂದರೆ ಕಾಶ್ಮೀರಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ, ಶೈವ ಪರಂಪರೆ ಇದೆ. ಆ ಶೈವ ಪರಂಪರೆಯಲ್ಲಿ ಬೇರೆ ಬೇರೆ ಪರಂಪರೆಗಳು, ಬೇರೆ ಬೇರೆ ಶಾಖೆಗಳಾಗ್ತಾ ಇದ್ದಾವೆ. ಆ ಶೈವ ಪರಂಪರೆ ಕಾಶ್ಮೀರಿ ಶೈವರು, ಪ್ರತಿಭಿಜ್ಞಾ ಶೈವರು, ವೀರಶೈವರು, ಹೀಗೆ ಶೈವ ಶಾಖೆ ಮುಂದುವರಿತಾನೆ ಇರ್ತಾರೆ. ಆದರೆ ಆ ಕಾಶ್ಮೀರಿ ಶೈವತ್ವವನ್ನು ಅಲ್ಲಿರ್ತಕ್ಕಂಥ ಈ ಕಾಶ್ಮೀರಿ ಪಂಡಿತರು ಪ್ರತಿನಿಧಿಸ್ತಾ ಇರ್ತಾರೆ. ಅದು ಉಗ್ರರಿಗೆ ಇಷ್ಟ ಆಗೋದಲ್ಲ. ಹೀಗಾಗಿ ಅವ್ರು ಏನು ಹೇಳ್ತಾರೆ, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಕಾಶ್ಮೀರದಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮತಾಂತರ ಆಗಿ, ಇಲ್ಲ ಈ ಸ್ಥಳವನ್ನು ಬಿಟ್ಟು ಓಡಿ ಹೋಗಿ, ಇಲ್ಲದಿದ್ದರೆ ಗುಂಡಿಗೆ ಆಹುತಿಯಾಗಿ, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಳ್ಳಬೇಕು. ಮತಾಂತರ ಆಗಲಿಕ್ಕೆ ತಯಾರಿಲ್ಲ, ಹುಟ್ಟಿ ಬೆಳೆದ ನೆಲವನ್ನು ಬಿಟ್ಟು ಹೋಗಲಿಕ್ಕೆ ತಯಾರಿಲ್ಲ. ಹೀಗಾಗಿ ಎಷ್ಟೋ ಜನ ಗುಂಡಿಗೆ ಬಲಿಯಾಗ್ತಾರೆ. ಅಷ್ಟೇ ಅಲ್ಲ, ಇದನ್ನೆಲ್ಲ ನೋಡಿಕೊಂಡಿರ್ತಕ್ಕಂಥ ಚುನಾಯಿತ ಸರ್ಕಾರ ಅವ್ರಿಗೊಂದು ನಿರಾಶ್ರಿತರ ವಸತಿಯನ್ನು ಕೂಡ ಕ್ರಿಯೇಟ್ ಮಾಡ್ತದೆ. ಆದರೆ ಆ ನಿರಾಶ್ರಿತರ ವಸತಿ ಕೇಂದ್ರಕ್ಕೆ ಭಾರತದ ಸೈನಿಕರ ವೇಷವನ್ನು ತೊಟ್ಟುಕೊಂಡು ಬಂದು ಅವರನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಅವರಿಗೆಲ್ಲ ಗುಂಡನ್ನು ಹಾಕ್ತಾರೆ. ಅದು ಅಮಾನುಷ್ಯವಾಗಿರ್ತಕ್ಕಂಥ ಗುಂಡು. ಆ ಹೆಣ್ಣುಮಕ್ಕಳ ಪ್ರತೀಕವಾಗಿರ್ತಕ್ಕಂಥ, ಕಲಿಕೆಯ ಪ್ರತೀಕವಾಗಿರ್ತಕ್ಕಂಥ, ಪಾಂಡಿತ್ಯದ ಪ್ರತೀಕವಾಗಿರ್ತಕ್ಕಂಥ ಶಾರದೆಯನ್ನು ಅವರು ಬಟ್ಟೆ ಬಿಚ್ಚಿ ಅವಳನ್ನು ಅವಮಾನ ಮಾಡ್ತಾರೆ. ಅಷ್ಟೇ ಅಲ್ಲ, ಬೇರೆಯವರನ್ನು ಕೂಡ ಕೊಲೆ ಮಾಡ್ತಾರೆ. ಜೊತೆಗೆ ಅಷ್ಟಕ್ಕೆ ಅವರಿಗೆ ಸಮಾಧಾನ ಆಗೋದಲ್ಲ, ಆ ಶಾರದೆಯನ್ನು ಅವಳು ಈ ಕಟ್ಟಿಗೆಯನ್ನು ಕೊಡ್ತಕ್ಕಂಥ ಮಿಷನ್ ಏನಿದೆಲ್ಲ, ಮಿಷನ್ಗಿಟ್ಟು ಕತ್ತರಿಸಾಕ್ತಾ ಇರ್ತಾರೆ. ಈಗ ವಿಚಿತ್ರವಾದ ಹಿಂಸೆಯನ್ನು ಕೊಡ್ತಾರೆ. ಆ ಹಿಂಸೆಯನ್ನು ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ. ಇನ್ನು ಅದನ್ನು ಸ್ಪಷ್ಟವಾಗಿ ಅಲ್ಲಿ ತೋರಿಸಿಲ್ಲ ಆ ಫಿಲಮಲ್ಲಿ. ಆದರೆ ಅದರ ಕಲ್ಪನೆ, ಸಡನ್ ಆಗಿ ಕಲ್ಪನೆ ಬಂದೇ ಬರ್ತದೆ. ಆ ಮಿಷನ್ ತೋರಿಸಿದಾಗ ಕಲ್ಪನೆ ಬರ್ತದೆ. ಯಾಕಂದರೆ ಈ ರೀತಿಯಾಗಿ ವಿಚಿತ್ರವಾದ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಂತರದಲ್ಲಿ ಆ 20 ಜನರನ್ನು ಸಾಲಾಗಿ ನಿಲ್ಲಿಸಿ ಆ ಬಿಟ್ಟ ಅಂತಕ್ಕಂಥ ಉಗ್ರ ಗುಂಡು ಹೊಡೆದು ಎಲ್ಲರನ್ನೂ ಸಾಯಿಸ್ತಾನೆ. ಹೀಗೆ ಹೋಗ್ತಾ ಇರ್ತಾರೆ.
ಆ ಶಿವು ಕೂಡ ಸತ್ತು ಹೋಗ್ತಾನೆ. ಅಂದರೆ ಪುಷ್ಕರನಾಥ್ ಪಂಡಿತನ ಮೊಮ್ಮಗನನ್ನು ಅದಾಗಲೇ ಗುಂಡಿಟ್ಟು ಕೊಲೆ ಮಾಡಿರ್ತಾರೆ. ಅವನ ಶಶಿಯನ್ನು ಕೂಡ ಏನು ಮಾಡ್ತಾರೆ, ಅವಳು ಬಟ್ಟೆ ಬಿಚ್ಚಿ ಅಪಮಾನ ಮಾಡಿದ್ದಲ್ಲದೆ ಅಲ್ಲಿ ಕಟ್ಟಿಗೆಯನ್ನು ಕೊಡ್ತಕ್ಕಂಥ ಯಂತ್ರಕ್ಕೆ ಕೊಡ್ತಾರೆ. ಅಷ್ಟೇ ಅಲ್ಲ, ಅವನ ಮಗನನ್ನು ಕೂಡ ಅವಳು ಸಾಯಿಸಿಬಿಡ್ತಾರೆ. ಇದೆಲ್ಲ ಗೊತ್ತಾದ ಮೇಲೆ ಅಲ್ಲಿರ್ತಕ್ಕಂಥ ಚುನಾಯಿತ ವ್ಯಕ್ತಿಗಳು ಬರ್ತಾರೆ, ನಿಮ್ಗೆ ಏನಾಗಬೇಕಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಪರಿಸ್ಥಿತಿ ಭಾಳ ಬಿಗಡಾಯಿಸ್ಬಿಟ್ಟಿರ್ತದೆ. ಎಷ್ಟೋ ಜನ ಆರೋಗ್ಯ ಕೆಟ್ಟೋಗ್ಬಿಟ್ಟಿರ್ತದೆ. ಪುಷ್ಕರನಾಥ್ ಪಂಡಿತ್ ಮಾತ್ರ ಉಳಿದಿರ್ತಾನೆ. ಆದರೆ ಅವನಿಗೆ ಕಣ್ಣು ಕಾಣ್ತಾ ಇರೋದಿಲ್ಲ. ಈಗ ಬಂದಿರ್ತಕ್ಕಂಥ ವ್ಯಕ್ತಿಗಳಿರ್ತಾನೆ, ನೀವೇನು ಮಾಡೋದು ಬೇಡ, ಮೊದಲು 371 ವಿಧಿಯನ್ನು ರದ್ದು ಮಾಡಿ ಅಂತೇಳಿ ಈ ಪ್ಲೇ ಕಾರ್ಡ್ ಇರೋರಿಗೆ ತೋರಿಸ್ತಾನೆ. ನೋಡಿ ಎಂಥ ವಿಚಿತ್ರ ಅಂತಂದರೆ, ಯಾರೋ ಪುಷ್ಕರನಾಥ್ ಪಂಡಿತನ ಕೈಯಲ್ಲಿ ಕಲಿತಿರ್ತಾರೋ ಆ ವ್ಯಕ್ತಿನೇ ಪುಷ್ಕರನಾಥ್ ಮಗನನ್ನು ಬಲಿ ತೆಗೆದುಕೊಳ್ತಾನೆ. ಆ ಬಿಟ್ಟ ಅಂತಕ್ಕಂಥ ವ್ಯಕ್ತಿ ಪುಷ್ಕರನಾಥ್ ಪಂಡಿತನ ಕೈಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯೇ ಪುಷ್ಕರನಾಥನ ಇಡೀ ಕುಟುಂಬವನ್ನು ಹಾಳು ಮಾಡ್ತಾನೆ, ಇಡೀ ಕುಟುಂಬವನ್ನು ಕೊಲೆ ಮಾಡ್ತಾನೆ. ಅದು ಅಮಾನುಷವಾದ ಕೊಲೆ, ಮೃಗೀಯವಾದ ಒಂದು ಕೊಲೆ. ಈ ರೀತಿಯಾಗಿ ಕತೆ ಹೋಗ್ತಾ ಇರ್ತಾರೆ. ಉಳಿದವರನ್ನು ಕೂಡ ಅವರು ಟಾರ್ಗೆಟ್ ಮಾಡ್ತಾ ಇರ್ತಾರೆ, ಉಳಿದವರನ್ನು ಕೂಡ ಕೊಲೆ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ಒಂದು ಥರ ಭಯಾನಕ ವಾತಾವರಣ ಉಂಟು ಮಾಡಿ ಏನು ಮಾಡ್ತಾರೆ, ಅಲ್ಲಿರೋರನ್ನೆಲ್ಲ ಓಡಿಸಿ ಅವರ ಭೂಮಿ, ಸೀಮೆ, ಮನೆ ಎಲ್ಲವನ್ನು ಕೂಡ ಅವರು ವಶಪಡಿಸಿಕೊಂಡು ಒಂದು ಮತವನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ತಮ್ಮದೇ ಆದ ಒಂದು ಸರ್ವಾಧಿತ್ವವನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಒಂದು ಮಟ್ಟಕ್ಕೆ ಸಫಲತೆ ಕೂಡ ಕಳ್ಕೊಳ್ತಾರೆ. ಅದೆಂಥ ಸಫಲತೆ, ಆ ಮಾತು ಬೇರೆ. ಈ ಕಾಫಿಯರಂತೆ ಉಳಿದವರನ್ನು ಎಲ್ಲ ತಿಳಿದುಕೊಂಡು ಆ ಕಾಫಿಯರನ್ನೆಲ್ಲ ಏನು ಮಾಡ್ತಾರೆ, ಅವರು ಮೃಗೀಯವಾಗಿ ಕೊಲೆ ಮಾಡ್ತಾರೆ. ಇನ್ನೊಂದು ಕಡೆ ಈ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಅದನ್ನು ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ ಆಗಿರ್ತದೆ. ಈ ಮಧ್ಯೆ ಪುಷ್ಕರನಾಥ್ ಪಂಡಿತನ ಮೊಮ್ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ಅವನ ಗೆಳೆಯರ ಸಹಾಯದಿಂದ ಡೆಲ್ಲಿಗೆ ಬಂದು ಆ ಡೆಲ್ಲಿಯಲ್ಲಿ ವಾಸ ಮಾಡ್ತಾನೆ. ಅವನ ಮೊಮ್ಮಗ ಕೃಷ್ಣ, ಅಂದರೆ ಶಿವನ ತಮ್ಮ ಕೃಷ್ಣ ಆ ಪ್ರತಿಷ್ಠಿತ ವಿಶ್ವವಿದ್ಯಾಲಯವನ್ನು ಸೇರ್ತಾನೆ. ಆ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಎಲೆಕ್ಷನ್ ಅಂದರೆ ಅದು ಅಂತಿಂತ ಎಲೆಕ್ಷನ್ ಅಲ್ಲ, ಸ್ಟೂಡೆಂಟ್ ಎಲೆಕ್ಷನ್ ಅಂತಿಂತ ಎಲೆಕ್ಷನ್ ಅಲ್ಲ. ಆ ಎಲೆಕ್ಷನ್ನಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘೋಷಣೆಗಳು ಮೇಲಾಟ ನಡೆಸಿರ್ತಾರೆ. ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಸಣ್ಣ ಪುಟ್ಟ ಘೋಷಣೆಗಳು, ಸಣ್ಣ ಪುಟ್ಟ ಗುರಿಗಳಿದ್ದರೆ, ಆ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಘೋಷಣೆಗಳನ್ನು ಮೇಲೆ ಎಲೆಕ್ಷನ್ ಮಾಡ್ತಾ ಇರ್ತಾರೆ. ಆ ಎಲೆಕ್ಷನ್ನಲ್ಲಿ ಪ್ರಮುಖವಾಗಿ ಈ ಜಮ್ಮು ಕಾಶ್ಮೀರ್ ಆಜಾದಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಆ ಕೃಷ್ಣ ಕೂಡ ಕಾಶ್ಮೀರದಲ್ಲಿ ಬೆಳೆದರಿಂದ ಜಮ್ಮು ಕಾಶ್ಮೀರ ಸ್ವತಂತ್ರವಾಗಿರಬೇಕು, ಜಮ್ಮು ಕಾಶ್ಮೀರ ಒಂದು ಸ್ವತಂತ್ರ ರಾಷ್ಟ್ರವಾಗಬೇಕಂತ ಕನಸು ಕಾಣ್ತಾ ಇರ್ತಾನೆ. ಆದರೆ ಅವನ ಹಿಂದಿನ ಕತೆ ಏನಂಬುದು ಗೊತ್ತಿರಲ್ಲ. ಯಾಕಂದರೆ ಅವನ ತಾಯಿ ಅದನ್ನೆಲ್ಲ ಮುಚ್ಚಿಟ್ಟು ಬಿಟ್ಟಿರ್ತಾರೆ. ತನ್ನ ತಂದೆ ಹೇಗೆ ಸತ್ತೋದ, ತಾಯಿ ಹೇಗೆ ಸತ್ತೋದ, ತನ್ನ ಅಣ್ಣ ಹೇಗೆ ಸತ್ತೋದ ಅನ್ನೋದು ಕೂಡ ಆ ಕೃಷ್ಣನಿಗೆ ಗೊತ್ತಿರಲ್ಲ. ಯಾಕಂದರೆ ಆ ಕೃಷ್ಣನಿಗೆ ಅದನ್ನೆಲ್ಲ ಗೊತ್ತಾದರೆ ಅವನು ವಿದ್ಯಾಭ್ಯಾಸದ ಮೇಲೆ ಕೇಂದ್ರೀಕರಿಸಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ಏನು ಹೇಳ್ತಾರೆ, ಅವನ ತಂದೆ, ತಾಯಿ, ಅಣ್ಣ ಎಲ್ಲರೂ ಒಂದು ಎಕ್ಸ್ಟೆಂಟ್ನಲ್ಲಿ ಸತ್ತೋದ್ರು ಅಂತೇಳಿ ಅವ್ರು ಹೇಳಿಬಿಟ್ಟಿರ್ತಾರೆ. ಕೃಷ್ಣ ಕೂಡ ಅದನ್ನೇ ಅಂದ್ಕೊಂಡಿರ್ತಾನೆ ದೊಡ್ಡವನಾಗುವವರೆಗೂ. ನಂತರದಲ್ಲಿ ಆ ಎಲೆಕ್ಷನ್ ನಡೆದಾಗ ಆ ಎಲೆಕ್ಷನ್ನಲ್ಲಿ ಆ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ರಾಧಿಕಾ ಮೆನನ್ ಅಂತೇಳಿ ಒಬ್ಬ ಪ್ರೊಫೆಸರ್ ಇರ್ತಾಳೆ. ಆ ಪ್ರೊಫೆಸರ್ ಭಾಳ ರೆಟ್ರಿಕ್ ಆಗಿ ಮಾತಾಡ್ತಿರ್ತಾಳೆ. ಅವಳ ವಾಗ್ಜರಿಯನ್ನು ಕೇಳಿಬಿಟ್ರೆ ಹಿಟ್ಲರ್ನ ನೆನಪು ಬರ್ತದೆ. ಅಂದರೆ ಸುಳ್ಳನ್ನು ಕೂಡ ಸತ್ಯ ಅಂತೇಳಿ ಹೇಳ್ತಕ್ಕಂಥ, ಪ್ರತಿಪಾದನೆ ಮಾಡ್ತಕ್ಕಂಥ ವಾಕ್ ಶೈಲಿ ಅವಳಲ್ಲಿ ಇರ್ತದೆ. ಎಷ್ಟೋ ವಿದ್ಯಾರ್ಥಿಗಳು ಅದನ್ನು ಕರೆ ಅಂತೇಳಿ ನೆನ್ಕೊಂಡು ಬಿಟ್ಟಿರ್ತಾರೆ. ಅವಳು ಅದನ್ನು ಸ್ವಾತಂತ್ರ್ಯದ ಹೆಸರಿನಲ್ಲಿ ಅದನ್ನು ಮಾಡ್ತಾ ಇರ್ತಾಳೆ, ಆಜಾದಿ ಹೆಸರಿನಲ್ಲಿ ಮಾಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಅವಳು ಯಾವುದೋ ಒಂದು ಪಂಥದ ಒಂದು ಪ್ರತಿನಿಧಿಯಾಗಿ ಕೂಡ ಬಳಸ್ತಿರ್ತಾಳೆ. ಸಾಮಾನ್ಯವಾಗಿ ಇಲ್ಲಿ ಆ ಸಿನಿಮಾ ನೋಡ್ತಾ ಹೋದಾಗೆಲ್ಲ ನಮಗೆ ಗೊತ್ತಾಗ್ತಾ ಇದೆ, ಈ ಬಲಪಂಥೀಯರು, ಎಡಪಂಥೀಯರು, ಮಧ್ಯಪಂಥೀಯರು ಅಂತೇಳಿ ಈ ಶಬ್ದಗಳು ಸೌಕರ್ಯವಾಗಿಬಿಟ್ಟಿದ್ದಾವೆ ಭಾಳಷ್ಟು. ಆದ ಕಾರಣ ನಾನು ಇಲ್ಲಿ ಎಡಚರರು, ಬಲಚರರು, ಮಧ್ಯಚರರು ಅಂತೇಳಿ ಉಪಯೋಗ ಮಾಡಿದ್ದೇನೆ. ಈ ಬಲಚರರು ಮತ್ತು ಎಡಚರರು ಮತ್ತು ಮಧ್ಯಚರರು ಇವರ ನಡುವಿನ ಸಂಘರ್ಷ
ಆ ಚುನಾವಣೆಯಲ್ಲಿ ವ್ಯಕ್ತ ಆಗ್ತಾ ಇರ್ತದೆ. ಈ ಎಡಚರದ ಅಂದರೆ ಯಾವುದೋ ಒಂದು ಎಡಚರ, ಅದು ನಿಜವಾದ ಅರ್ಥದಲ್ಲಿ ಎಡಚರ ಅಂತ ಹೇಳೋದೇ ಕಷ್ಟ ಆಗುತ್ತೆ. ಆ ಎಡಚರದ ಪ್ರತಿನಿಧಿಸ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಆ ರಾಧಿಕಾ ಮೆನನ್ ಅಂತ ಒಬ್ಬ ಪ್ರೊಫೆಸರ್ ಮಾಡ್ತಾ ಇರ್ತಾಳೆ. ಕೃಷ್ಣ ಅದನ್ನೆಲ್ಲ ನಂಬಿಬಿಟ್ಟಿರ್ತಾನೆ, ಅದನ್ನೆಲ್ಲ ಸಂಶೋಧನೆ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅದು ಅವನಿಗೆ ವಾಸ್ತವಿಕತೆ ಗೊತ್ತಿರೋದಿಲ್ಲ. ಆ ಮಾಧ್ಯಮಗಳು ಕೂಡ ಅದರ ಬಗ್ಗೆ ಯಾವುದೇ ವಿಚಾರಗಳನ್ನು ಹೇಳಿರೋದಿಲ್ಲ. ಅಂದರೆ ಆ ಭಾರತಕ್ಕೆ ಮನಮುಟ್ಟುವಾಗಿ, ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ, ಭಾರತದ ವಿದ್ಯಾಕೇಂದ್ರಗಳನ್ನು ಗೊತ್ತವಾಗುವ ಹಾಗೆ ಅದನ್ನು ಎಲ್ಲಿ ಬಿತ್ತರಿಸಿರೋದಿಲ್ಲ. ಹೀಗಾಗಿ ಏನು ಮಾಡ್ತಾನೆ ಅವನು, ಆ ಚುನಾವಣೆಯಲ್ಲಿ ಅವನು ಈ ಕಾಶ್ಮೀರ್, ಆಜಾದಿ ಕಾಶ್ಮೀರ ಒಂದು ಅಜೆಂಡವನ್ನು ಇಟ್ಕೊಂಡಿರ್ತಾನೆ. ಆ ಚುನಾವಣೆಯಲ್ಲಿ ಅವನೇ ಪ್ರೆಸಿಡೆಂಟ್ ಆಗಿ ನಿಂತ್ಕೊಂಡಿರ್ತಾನೆ. ಆದರೆ ಈ ಮಧ್ಯೆ ಏನಾಗುತ್ತೆ, ಅವನ ತಾತ ಕೊರಗುವಿಕೆಯಲ್ಲೇ ಅವನು ತೀರಿಕೊಂಡು ಹೋಗ್ತಾನೆ. ತೀರಿಕೊಂಡು ಹೋಗೋದಕ್ಕಿಂತ ಮೊದಲು ಅವನು ಕೃಷ್ಣನಿಗೆ ಒಂದು ಮಾತು ಹೇಳಿರ್ತಾನೆ. ತಾನು ನಿಧನರಾದ ಮೇಲೆ ತನ್ನ ಬೂದಿಯನ್ನು ಆ ಜಮ್ಮು ಕಾಶ್ಮೀರ ತನ್ನ ಮನೆಯಲ್ಲಿ, ತನ್ನ ಪೂರ್ವಿಕರಲ್ಲಿ ಅದನ್ನು ಹರಡಬೇಕು ಅಂತೇಳಿ. ಅವನು ತೀರ್ಕೊಂಡಾಗ ಎಲೆಕ್ಷನ್ ಈ ಕಡೆ ನಡೀತಾ ಇರ್ತದೆ, ಪ್ರಚಾರ ನಡೀತಾ ಇರ್ತದೆ ವಿಶ್ವವಿದ್ಯಾನಿಲಯದಲ್ಲಿ. ಅವನು ತೀರ್ಕೊಂಡಾಗ ಅವನ ಒಂದು ಕುಡಿಕೆಯನ್ನು ಅವನ ನಿಧನ ನಂತರ ಉಂಟಾಗಿರ್ತಕ್ಕಂಥ ಬೂದಿಯ ಕುಡಿಕೆಯನ್ನು ಕೊಂಡುಕೊಂಡು ಏನು ಮಾಡ್ತಾನೆ, ಕೃಷ್ಣ ಕಾಶ್ಮೀರಕ್ಕೆ ಹೋಗ್ತಾನೆ. ಅಲ್ಲಿ ಆ ಪುಷ್ಕರನಾಥ್ ಪಂಡಿತನ ಕೆಲವು ಮಿತ್ರರಿರ್ತಾರೆ. ಆ ಮಿತ್ರರನ್ನು ಭೇಟಿಯಾಗಿ ಅವರಿಗೆ ಅದರ ಬಗ್ಗೆ ಹೇಳ್ತಾನೆ. ಅವರೆಲ್ಲ ಭಾಳ ದುಃಖ ಪಡ್ತಾರೆ. ನಂತರ ಎಲ್ಲರೂ ಕೂಡಿ ಅಲ್ಲೇನು ಮಾಡ್ತಾರೆ, ಆ ಪುಷ್ಕರನಾಥ್ ಪಂಡಿತನ ಒಂದು ಮನೆಯಲ್ಲಿ, ಅವನ ಪೂರ್ವಿಕರು ಸಂಸ್ಕಾರ ಪಡೆಯತಕ್ಕಂಥ ಮನೆಯಲ್ಲಿ ಆ ಬೂದಿಯನ್ನು ಹರಡ್ತಾರೆ, ಚೆಲ್ಲಾಗ್ತಾರೆ. ಈ ಮಧ್ಯೆ ಇವನು ಕಾಶ್ಮೀರಕ್ಕೆ ಹೋಗ್ತಾನೆ ಅಂತೇಳಿ ಹೇಳಿದಾಗ ಆ ರಾಧಿಕಾ ಮೆನನ್ ಅಂತಕ್ಕಂಥ ಪ್ರೊಫೆಸರ್ ಏನಿದ್ರಲ್ಲ, ಅವರಿಗೊಂದು ಕಾಂಟ್ಯಾಕ್ಟ್ ಕೊಟ್ಟಿರ್ತಾಳೆ. ಆ ಕಾಂಟ್ಯಾಕ್ಟ್ ಮಾಡಿದಾಗ ಅವನು ಅಲ್ಲಿ ಹೇಗೆ ಭಾರತೀಯರು ಅಲ್ಲಿ ಜಮ್ಮು ಕಾಶ್ಮೀರ ಆಳ್ತಾ ಇದ್ದಾರೆ, ಜಮ್ಮು ಕಾಶ್ಮೀರ ಗುಲಾಮನಾಗಿಸ್ತಿದ್ದಾರೆ ಅಂತಕ್ಕಂಥವನು ಹೇಳ್ತಾನೆ. ಆ್ಯಕ್ಚುಲಿ ಆ ಭಾರತದ ಹೆಸರಿನಲ್ಲಿ ಕೌಂಟರ್ ರೂಲ್ ಮಾಡ್ತಕ್ಕಂಥವನು ಅವನೇ ವ್ಯಕ್ತಿ. ಅಂಥ ವ್ಯಕ್ತಿಯ ಜೊತೆ ಈ ರಾಧಿಕಾ ಮೆನನ್ನ ಸಂಪರ್ಕ ಇರ್ತಾರೆ. ಅವನು ಬಿಟ್ಟ ಅಂತಕ್ಕಂಥ ವ್ಯಕ್ತಿ ಯಾರು ಆ ಪಂಡಿತರ ಕುಟುಂಬಗಳನ್ನು ಕೊಲೆ ಮಾಡಿದ್ನೋ, ಯಾರು ಭಾರತದ ಪರವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೊಲೆ ಮಾಡಿದ್ನೋ, ಅವನೇ ಆ ಜಮ್ಮು ಕಾಶ್ಮೀರ್ ಆಜಾದಿಯ ಮುಖಂಡನಾಗಿರ್ತಾನೆ. ಅವನೇ ನಂಬರನ್ನು ಇವರು ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಇದನ್ನೆಲ್ಲ ಅಲ್ಲಿಂದ ಬಂದ ಮೇಲೆ, ಅವನನ್ನು ಭೇಟಿಯಾಗಿ ಬಂದ ಮೇಲೆ, ಈ ಪುಷ್ಕರನಾಥ್ ಪಂಡಿತನ ಗೆಳೆಯನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಮೀಟಾಗಿ ಇದನ್ನೆಲ್ಲ ಹೇಳಿದ ಮೇಲೆ ಆ ವ್ಯಕ್ತಿ ಇದೆಲ್ಲ ಸುಳ್ಳು, ನನಗೆ ಯಾರೋ ಬ್ರೇನ್ ವಾಶ್ ಮಾಡಿದ್ದಾರೆ, ಅದೆಲ್ಲ ಸತ್ಯ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಆಗ ಪೇಪರ್ನಲ್ಲಿ ಬಂದಿರತಕ್ಕಂಥ ಕಟ್ಟಿಂಗ್ಸ್ಗಳ ಕೆಲವು ಫೈಲ್ಗಳು ಇರ್ತವೆ. ಆ ಫೈಲುಗಳನ್ನು ಅವನು ಕೃಷ್ಣನಿಗೆ ಕೊಡ್ತಾನೆ. ಆ ಕೃಷ್ಣನ ಮುಂದೆ ಎಷ್ಟಾಗಿ ಫೈಲುಗಳನ್ನು ನೋಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಕೃಷ್ಣ ಆ ಫೈಲುಗಳನ್ನು ತೆಗೆದುಕೊಂಡು ಒಂದೊಂದೇ ಕಟ್ಟಿಂಗ್ಸನ್ನು ನೋಡ್ತಾ ಹೋಗ್ತಾ ಇರ್ತಾನೆ. ಆ ನೋಡ್ತಾ ಹೋಗ್ತಾ ಇರುವಾಗ ಅವನ ತಾಯಿ ಮತ್ತು ಶಿವು, ಅವನ ತಂದೆ ಎಲ್ಲರ ಫೋಟೋ ಅಲ್ಲಿ ಸಿಗುತ್ತೆ. ಅಂದರೆ ಅವುಗಳನ್ನೆಲ್ಲ ಆ ಬಿಟ್ಟ ಅಂತಕ್ಕಂಥ ವ್ಯಕ್ತಿ ಕೊಲೆ ಮಾಡಿರ್ತಾನೆ, ಅದು ಪೇಪರ್ನಲ್ಲಿ ಕೂಡ ಬಂದಿರುತ್ತೆ. ಆ ಕಟ್ಟಿಂಗ್ಸ್ ಇರುತ್ತೆ. ಅದನ್ನು ನೋಡಿ ಇವನಿಗೆ ಶಾಕ್ ಆಗಿಬಿಡ್ತದೆ. ಯಾಕಂದರೆ ಇವನು ಕೃಷ್ಣ ಅಲ್ಲಿವರೆಗೆ ತಿಳ್ಕೊಂಡಿದ್ದು ತನ್ನ ತಂದೆ ತಾಯಿಗಳು ಯಾವುದೋ ಒಂದು ಎಕ್ಸ್ಟೆಂಟ್ನಲ್ಲಿ ಸಿಗ್ತಿದ್ದಾರೆ ಅಂತೇಳಿ. ಆದರೆ ಆ್ಯಕ್ಚುಲಿ ಅಲ್ಲಿರ್ತಕ್ಕಂಥ ಉಗ್ರರೇ ಅವನ ಇಡೀ ಕುಟುಂಬವನ್ನು ಕೊಲೆ ಮಾಡಿದ್ದು ಅವನಿಗೆ ಗೊತ್ತಾಗುತ್ತೆ. ಅದೇ ಅಲ್ಲ, ಯಾವ ವ್ಯಕ್ತಿಯನ್ನು ಅವನು ಭೇಟಿಯಾಗಿ ಬಂದಿದ್ದೋ ಆ ವ್ಯಕ್ತಿನೇ ಕೊಲೆ ಮಾಡಿರ್ತಾನೆ. ಹೀಗಾಗಿ ಅವನಿಗೆ ಶಾಕ್ ಆಗುತ್ತೆ. ಆಗ ಅವನು ನಿಜ ಸಂಗತಿ ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಮತ್ತೆ ದೆಹಲಿಗೆ ಬರ್ತಾನೆ. ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಚುನಾವಣಾ ಪ್ರಚಾರ ಭಾಳ ಜೋರಾಗಿರ್ತದೆ. ಇವನ ಸರದಿ ಬರ್ತಿದೆ ಮಾತಾಡುವುದಕ್ಕೆ. ಈ ಮಾತಾಡಿದ ನಂತರ ಅಲ್ಲಿ ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಕಾಶ್ಮೀರಕ್ಕೆ ಹೆಸರು ಬಂದಿದ್ದೇ ಕಾಶ್ಮೀರಿಗಳಿಂದ, ಶೈವ ಪರಂಪರೆಯಿಂದ, ಕಶ್ಯಪನಿಂದ. ಆದರೆ ಇವತ್ತು ಅದನ್ನೆಲ್ಲ ಮರೆಮಾಚಿ ಬೇರೆ ಏನೇನೋ ಹೇಳ್ತಾ ಇದ್ದೀರಿ. ಈ ರಾಧಿಕಾ ಮೆನನ್ ಅಂತಕ್ಕಂಥ ಪ್ರೊಫೆಸರು ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳದೆ, ಆ ಕಾಶ್ಮೀರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳದೆ, ಯಾವುದೋ ಒಂದು ಎಡಚರ ಹಿನ್ನೆಲೆಯಲ್ಲಿ, ಎಡಚರ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ
ಅದನ್ನು ಅರ್ಥೈಸಿ ಜನರ ವಿದ್ಯಾರ್ಥಿಗಳ ಮನಸ್ಸನ್ನು, ವಿದ್ಯಾರ್ಥಿಗಳ ಬ್ರೇನನ್ನು ಬ್ರೇನ್ ವಾಶ್ ಮಾಡಿದ್ದಾಳೆ. ಇದು ತಪ್ಪು. ಇದನ್ನು ಪರ್ಟಿಕ್ಯುಲರ್ ಆಗಿ ರಿಸರ್ಚ್ ಮಾಡಿ ನೋಡಿದಾಗ ನಮಗೆ ಅಲ್ಲಿ ನಿಜ ಏನೆಂಬುದು ಗೊತ್ತಾಗುತ್ತೆ. ನೋಡಿ ಎಂಥ ದುರಂತ. ಸಾಮಾನ್ಯವಾಗಿ ನಾವು ಇಲ್ಲಿರ್ತಕ್ಕಂಥ ನೋಡಿದಾಗ ಭಾರತೀಯ ಜನರ ಜೊತೆಗೆ, ಸಾಮಾನ್ಯರ ಜೊತೆಗೆ ಒಂದಾಗಿ ಹೋಗ್ತಕ್ಕಂಥವ್ರು ಎಡಚರು. ಆದರೆ ಅಲ್ಲಿ ಈ ರಾಧಿಕಾ ಮೆನನ್ ಪ್ರತಿನಿಧಿಸ್ತಕ್ಕಂಥದ್ದು ಈ ಅವಾಸ್ತವಿಕತೆಯನ್ನು ಪ್ರತಿನಿಧಿಸ್ತಕ್ಕಂಥ ಎಡಚರರ ಬಗ್ಗೆ ಮಾತಾಡ್ತಾಳೆ ಹೊರತು ಈ ನಿಜವಾದ ಎಡಚರರು ಅಲ್ಲಿ ಮರೆಯಾಗಿಬಿಟ್ಟಿರ್ತಾರೆ. ಆ ಕೃಷ್ಣ ಅದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾನೆ. ರಾಧಿಕಾ ಮೆನನ್ ಯಾವ ರೀತಿಯಾಗಿ ಬ್ರೇನ್ ವಾಶ್ ಮಾಡಿದ್ದಾಳೆ, ಅದೆಲ್ಲ ಹೇಗೆ ತಪ್ಪಾಗಿದೆ ಅಂತಕ್ಕಂಥ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾಳೆ. ಆಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವನ ಮಾತನ್ನು ನೋಡ್ತಾರೆ, ಇವನ ಮಾತನ್ನು ಕೇಳ್ತಾರೆ. ಆಮೇಲೆ ಅವರೆಲ್ಲ ಮನಸ್ಸು ಪರಿವರ್ತನೆ ಆಗುತ್ತೆ. ಈ ಮಾತುಗಳನ್ನು ಹೇಳ್ತಾ ಇರುವಾಗ ಏನಾಗುತ್ತೆ, ಈ ಮಾತುಗಳನ್ನು ಹೇಳ್ತಾ ಇರುವಾಗ ಆ ಹಿನ್ನೆಲೆಯಲ್ಲಿ ಆ ಕಾಶ್ಮೀರದಲ್ಲಿ ನಡೀತಕ್ಕಂಥ ಚಿತ್ರವನ್ನು ತೋರಿಸ್ತಾ ಇರ್ತಾರೆ. ಕಾಶ್ಮೀರದಲ್ಲಿ ನಡೀತಕ್ಕಂಥ ಆಗುಹೋಗುಗಳನ್ನು ತೋರಿಸ್ತಾ ಇರ್ತಾರೆ. ಆ ಆಗುಹೋಗುಗಳನ್ನು ತೋರಿಸ್ತಾ ಇರುವಾಗ ಇವನ ಮಾತು ಎಲ್ಲಿಗೆ ಮುಗಿತಂದರೆ, ತನ್ನ ಅಣ್ಣ ಶಿವನನ್ನು ಆ ಬಿಟ್ಟ ಬಂದೂಕಿನಿಂದ ಗುಂಡು ಹೊಡೆಯುವಾಗ ಮುಗಿದೋಗುತ್ತೆ. ಅಂದರೆ ವಸಾಹತುಶಾಹಿ ಆಟದಿಂದ ಪ್ರಾರಂಭವಾಗಿರ್ತಕ್ಕಂಥ ಸಿನಿಮಾ ಮತಾಂಧರ ಕೊಲೆಗಡಕತನದಲ್ಲಿ ಕೊನೆಯಾಗುತ್ತೆ. ಇವೆಲ್ಲ ಸಿನಿಮಾ ಚಿತ್ರಣಗಳು ಮುಂದೆ ಮುಂದೆ ಕಣ್ಣು ಮುಂದೆ ಹೋಗ್ತಾ ಇರುವಾಗ, ನೋಡ್ತಾ ಇರುವಾಗ ನಿಶ್ಶಬ್ದ ಇರ್ತದೆ. ಉಸಿರು ಬೀಡಿಕೊಂಡು ನೋಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಚಿತ್ರಹಿಂಸೆ ಆ ಸಿನಿಮಾದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಚಿತ್ರಹಿಂಸೆ ಇತಿಹಾಸ ಗೊತ್ತಿದ್ದರಿಗೆ ಹೊಸ್ತೇನಲ್ಲ. ಆದರೆ ಆ ಸಿನಿಮಾ ಮುಗಿದ ಮೇಲೆ ನಮ್ಮ ಎದುರಿಗೆ ಅನೇಕ ಪ್ರಶ್ನೆಗಳು ಬರ್ತವೆ. ಪ್ರಮುಖವಾಗಿ ಆ ಸಿನಿಮಾ ಮುಗಿದ ಮೇಲೆ, ಆ ಸಿನಿಮಾ ಮುಗಿದ ಮೇಲೆ ನಿಜವಾದ ಸಿನಿಮಾ ನಮ್ಮ ಮನಸ್ಸಿನಲ್ಲಿ ಪ್ರಾರಂಭ ಆಗುತ್ತೆ. ಏನು ಆ ನಿಜವಾದ ಸಿನಿಮಾ? ನೋಡಿ, ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಸ್ವಾತಂತ್ರ್ಯದ ಸಂದಿಗ್ಧತೆಯಲ್ಲಿ ಅಲ್ಲಿ ಎಷ್ಟೋ ಜನ ಕ್ರೂರವಾಗಿ ಸಾಯಿಸಿದ್ದನ್ನು ನಾವು ನೋಡಿದ್ದೇವೆ. ಈ ವಿಶೇಷವಾಗಿ ಭಾರತದ ಇತಿಹಾಸವನ್ನು ನೋಡಿದಾಗ ಈ ಮಧ್ಯ ಏಷ್ಯಾದಿಂದ ಮತ್ತು ಮಧ್ಯ ಪ್ರಾಚ್ಯದ ಪ್ರದೇಶಗಳಿಂದ ಬಂದಿರತಕ್ಕಂಥ ಆಳ್ವಿಕೆಗಾರರು ಬಹಳ ಅಮಾನುಷ್ಯವಾಗಿ ಭಾರತೀಯರನ್ನು ಕೊಲೆ ಮಾಡಿದ್ದು ನೋಡಿದ್ದೇವೆ. ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆದದ್ದನ್ನು ನೋಡಿದ್ದೇವೆ. ಕರ್ನಾಟಕದ ನಾಗಾ ವಿಶ್ವವಿದ್ಯಾಲಯ ನೋಡಿದ್ದೇವೆ. 1948 ಸುಮಾರಿಗೆ ಹೈದರಾಬಾದ್ ನಿಜಾಮ ಆ ಕಲ್ಯಾಣ ಕರ್ನಾಟಕ ಮತ್ತು ಸುತ್ತಮುತ್ತಿರತಕ್ಕಂಥ ವ್ಯಕ್ತಿಗಳ ಮೇಲೆ, ಆ ಕುಟುಂಬಗಳನ್ನು ನಾಶ ಮಾಡಿದ್ದನ್ನು ನೋಡಿದ್ದೇವೆ. ಅವನು ಚನ್ನಬಸವೇಶ್ವರ ಸಿದ್ದಿಕಿ ಅಂತ ಒಂದು ಬೋಗಸ್ ಸಂಘಟನೆ ಹುಟ್ಟು ಹಾಕಿ ಅದರ ಮೂಲಕ ಇಸ್ಲಾಂ ಮತಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದನ್ನು ನೋಡಿದ್ದೇವೆ. ನೀವು ಪರಿವರ್ತನೆ ಆಗಲಿಕ್ಕೆ ಕಾಸಿಂ ರಿಜ್ವಿ ಅವರನ್ನು ಗುಂಡಾಕಿ ಕೊಲ್ತಾ ಇರ್ತಾನೆ. ಅದು ಎಷ್ಟು ಅಮಾನುಷವಾಗಿ ಕೊಲ್ತಾನಂದರೆ, ಯಾವುದೇ ಒಂದು ಹಿಂದೂ ಹುಡುಗ, ವಿಶೇಷವಾಗಿ ವೀರಶೈವರ ಒಂದು ಮಗು ಹುಟ್ಟಿತ್ತಪ್ಪ ಅಂದರೆ, ಆಗ ತಾನೇ ಮಗು ಹುಟ್ಟಿತ್ತಪ್ಪ ಅಂದರೆ ಆ ಮಗುವ ಕುತ್ತಿಗೆಯನ್ನು ಗೋಡೆಗೆ ಹಾಕಿ ಅದನ್ನು ಇಸ್ಕಿ ಆ ರಕ್ತ ಹಾಗೇನೆ ಹೋಗ್ತಾ ಇರ್ತದೆ. ಅಂಥದನ್ನು ಕೂಡ ನಾನು ಓದಿದ್ದೇನೆ. ಅದನ್ನು ಬರೆದವರು ಮತ್ತೆ ಯಾರೂ ಅಲ್ಲ, ಕೊಂಡಪಲ್ಲಿ ಸೀತಾರಾಮಯ್ಯ ಆಗಿರ್ತಕ್ಕಂಥ, ಒಂದು ಕಾಲಕ್ಕೆ ನಕ್ಸಲೈಟ್ ಅಂತ ಕರೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಈ ಕೊಂಡಪಲ್ಲಿ ಸೀತಾರಾಮಯ್ಯ ನಮ್ಮ ನಡುವಿಲ್ಲ. ನಾನು ಎಷ್ಟೋ ವರ್ಷಗಳ ಹಿಂದೆ ಆ ಕೊಂಡಪಲ್ಲಿ ಸೀತಾರಾಮಯ್ಯ ಬರೆದಿರ್ತಕ್ಕಂಥ ಇಂಡಿಯಾ ಮಾರ್ಟ್ಗೇಜ್ ಪುಸ್ತಕದಲ್ಲಿ ಇದನ್ನು ಓದಿರ್ತಕ್ಕಂಥ ನೆನಪು ಈಗ ಬರ್ತಾ ಇದೆ. ಇದು ಎಷ್ಟೋ 30-40 ವರ್ಷಗಳ ಹಿಂದೆ ನಾನು ಓದಿರ್ತಕ್ಕಂಥದ್ದು. ಆದರೆ ಆ ಸಿನಿಮಾ ನೋಡಿದ ಮೇಲೆ ಆ ಘಟನೆ ನೆನಪು ಬರ್ತದೆ. ಎಸ್ಪೆಷಲಿ ಆ ಹೈದರಾಬಾದ್ ನಿಜಾಮ ಅಲ್ಲಿ ಏನು ಆ ಹೈದರಾಬಾದ್ ಸಮೀಪದಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯ ಗೋರಟ್ಲ ಅಂತಕ್ಕಂಥ ಹಳ್ಳಿ ಇದೆಯಲ್ಲ, ಆ ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಈ 100 ಗಟ್ಟಲೆ ವಿಶೇಷವಾಗಿ ವೀರಶೈವರ ಮುಖಂಡರನ್ನು, ವೀರಶೈವರ ಹೋರಾಟಗಾರನೇನು ಮಾಡ್ತಾನೆ, ಅವನು ಆ ಮನೆಯಲ್ಲಿ ಕುಡಿ ಹಾಕಿ ಆ ಮನೆಗೆ ಬೆಂಕಿ ಇಡ್ತಾನೆ. ಜೀವಂತವಾಗಿ ಅವರನ್ನು ಬೆಂಕಿ ಹಚ್ಚಿ ಸಾಯಿಸ್ತಾನೆ. ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿ ಹೋಗಬೇಕಾಗಿಲ್ಲ. ಆದರೆ 1948 ಸುಮಾರಿಗೆ ನಾವು ಅದನ್ನು ನೋಡಿದ್ದೇವೆ, ಅದರ ಬಗ್ಗೆ ಓದಿದ್ದೇವೆ. ಆದರೆ ಈ ಕಾಶ್ಮೀರಿ ಫೈಲ್ನಲ್ಲಿ ತೋರಿಸಿರ್ತಕ್ಕಂಥದ್ದು ಇದು ಸ್ವಾತಂತ್ರ್ಯದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತೋರಿಸಿದ್ದಲ್ಲ, ನಡೆದಿದ್ದಲ್ಲ. ಇದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸುಮಾರಾಗಿ 33 ವರ್ಷಗಳಾದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥದ್ದು ಭಾಳ ವಿಚಾರ ಮಾಡ್ತಕ್ಕಂಥ ಒಂದು ಸ್ಥಿತಿ. ಯಾಕಂದರೆ 1990ರಲ್ಲಿ ಈ ಘಟನೆ ನಡೆದಿದೆ, ಈ ಅಮಾನುಷ್ಯ ಘಟನೆ ನಡೆದಿದೆ. ಅದು ನಂಬರ್ 1, ಜಮ್ಮು ಕಾಶ್ಮೀರದಲ್ಲಿ ತೋರಿಸ್ತಕ್ಕಂಥದ್ದು ಚುನಾಯಿತ ಸರ್ಕಾರ, ಭಾರತದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥದ್ದು ಚುನಾಯಿತ ಸರ್ಕಾರ.
ಆ ಕೇಂದ್ರದ ಚುನಾಯಿತ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತದ ಬಲಚರ ಪಕ್ಷಗಳು. ಆ ಬಲಚರ ಪಕ್ಷಗಳು ಕೂಡ ಆ ಟೈಮಿನಲ್ಲಿ ಆ ಕೇಂದ್ರ ಸರ್ಕಾರದ ಒಂದು ಭಾಗವಾಗಿದ್ದವು. ಭಾರತ ಸ್ವತಂತ್ರವಾಗಿತ್ತು. ಭಾರತದ ಮಿಲಿಟರಿ ಕೂಡ ಪ್ರತಿಷ್ಠೆಯನ್ನು ಪಡೆದುಕೊಂಡಿತ್ತು. ಜಗತ್ತಿನಲ್ಲಿ ಎಷ್ಟೋ ಸ್ಥಾನವನ್ನು ಪಡೆಯತಕ್ಕಂಥ ಮಿಲಿಟರಿ ಅಂತ ಹೇಳಿ ಹೆಸರು ಕೂಡ ಪಡೆದಿತ್ತು. ಅಂಥ ಸ್ಥಿತಿಯಲ್ಲಿ ಏನಾಗಿದೆ, ಯಾವನೋ ಒಬ್ಬ ಬಿಟ್ಟ ಅಂತಕ್ಕಂಥ ಒಬ್ಬ ಉಗ್ರ ಅಥವಾ ಉಗ್ರ ಸಂಘಟನೆ JKLF-ನಲ್ಲಿ ಒಂದು ಭಯೋತ್ಪಾದನೆ ಉಂಟು ಮಾಡಿ ಅಲ್ಲಿ ಎಷ್ಟೋ ಜನರ, ನೂರಾರು ಜನರ, ಸಾವಿರಾರು ಜನರ, ಲಕ್ಷಗಟ್ಟಲೆ ಜನರು ಅಂತ ಹೇಳ್ತಾರೆ, ಅವರ ಸಾವಿಗೆ ಕಾರಣ ಆಗುತ್ತೆ. ಅದು ಕಾಶ್ಮೀರ ಫೈಲ್ಸ್ ಸಿನಿಮಾ ತೋರಿಸ್ತಾ ಇದೆ. ಅಂದರೆ ಒಂದು ಚುನಾಯಿತ ಸರ್ಕಾರ ಇದ್ದರೂ ಕೂಡ ಒಬ್ಬ ಉಗ್ರನನ್ನು ಇವರು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಆಗಲಿಲ್ವ? ಇದು ಸಿನಿಮಾ ಮುಗಿದ ಮೇಲೆ ನಮ್ಮಲ್ಲಿ ಹೇಳ್ತಕ್ಕಂಥ ಒಂದು ಪ್ರಶ್ನೆ. ಹಾಗಾದರೆ ಚುನಾಯಿತ ಸರ್ಕಾರ ಯಾಕೆ ಬೇಕು ನಮಗೆ? ಜನರಿಗೆ ಒಳ್ಳೆಯ ಅಧಿಕಾರ ಕೊಡಲಿಕ್ಕೆ, ಜನರ ಜೀವನವನ್ನು ಕಾಪಾಡಲಿಕ್ಕೆ ಚುನಾಯಿತ ಸರ್ಕಾರದ ಅವಶ್ಯಕತೆ ಏನಿದೆ? ಈ ಚುನಾಯಿತ ಸರ್ಕಾರಗಳು ಈ ಉಗ್ರರ ಮತ್ತು ಗುಂಡಗಳ ದಾಳಗಳಾಗಿಬಿಟ್ಟುವ. ಹೀಗಾಗಿ ಅಲ್ಲಿ ಚುನಾಯಿತ ಸರ್ಕಾರ ಕೂಡ ಒಂದು ಹಾಸ್ಯಾಸ್ಪದವಾದ ಸರ್ಕಾರ ಆಗಿಬಿಡ್ತೈತಿ. ಆದರೆ ಅಲ್ಟಿಮೇಟಾಗಿ ನಾವು ಚುನಾಯಿತ ಸರ್ಕಾರವನ್ನು ಬಿಟ್ಟುಬಿಡಲಿಕ್ಕೆ ಸಾಧ್ಯತೆಯಿಲ್ಲ. ಚುನಾಯಿತ ಸರ್ಕಾರ ಬೇಕಾಗತ್ತೆ. ಆದರೆ ಚುನಾಯಿತ ಸರ್ಕಾರದ ರೀತಿ ನೀತಿಗಳು ಹೇಗಿರಬೇಕು, ಆ ಚುನಾಯಿತ ಸರ್ಕಾರ ಎಷ್ಟು ಬಲವಾಗಿರಬೇಕು ಅನ್ನೋದನ್ನು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಎರಡನೇದಾಗಿ 1990ರಲ್ಲಿ ಈ ಘಟನೆ ನಡೆದರೂ ಕೂಡ, ಅಂದರೆ ಸುಮಾರಾಗಿ 30 ವರ್ಷಗಳ ಹಿಂದೆ ನಡೆದರೂ ಕೂಡ, ಭಾರತಕ್ಕೆ ಸ್ವತಂತ್ರ ಸಿಕ್ಕುವ ಸುಮಾರಾಗಿ 33 ವರ್ಷಗಳ ನಂತರದಲ್ಲಿ ಈ ಘಟನೆ ನಡೆದರೂ ಕೂಡ, ಈ ಘಟನೆಯನ್ನು ಯಾಕೆ ನಮ್ಮ ಪತ್ರಿಕೆಗಳು, ಅಂದರೆ ಭಾರತದಲ್ಲಿರ್ತಕ್ಕಂಥ ಪತ್ರಿಕೆಗಳು, ಪ್ರಚಾರ ಮಾಧ್ಯಮ ಯಾಕೆ ಬಿತ್ತಿಸಲಿಲ್ಲ? ಯಾಕಂದರೆ ಆ ಪ್ರಚಾರ ಮಾಧ್ಯಮಗಳು ನಿಯಂತ್ರಿಸುವವರೇ. ಪ್ರಚಾರ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಕ್ಕಂಥವರೇ ಈ ಮೇಲ್ವರ್ಗದ ಮೇಲ್ಜಾತಿಯ ಜನರು. ಆ ಮೇಲ್ವರ್ಗದ ಮೇಲ್ಜಾತಿಯ ಜನರನ್ನು ಅಲ್ಲಿ ಗುಂಡಿಕ್ಕಿಕೊಳ್ಳುವಾಗ ಈ ಪ್ರಚಾರ ಮಾಧ್ಯಮಗಳು, ಈ ಸೋಷಿಯಲ್ ಮೀಡಿಯಾಗಳು ಏನು ಮಾಡಿದ್ವು? ಹಾಗಾದರೆ ಅವುಗಳನ್ನು ಅಷ್ಟು ಪ್ರಮಾಣದಲ್ಲಿ ಯಾಕೆ ಬಿತ್ತರಿಸಲಿಲ್ಲ? ಯಾಕೆ ಜನರಿಗೆ ಗೊತ್ತಾಗಲಿಲ್ಲ ಅದು? ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನಮ್ಮನ್ನು ಆಳ್ತಕ್ಕಂಥವರು ಈ ಚುನಾಯಿತ ಸರ್ಕಾರವೇ ಅಥವಾ ಈ ಗೂಂಡಾಗಳು ಅಥವಾ ಈ ಉಗ್ರರೇ ಅಂತಕ್ಕಂಥ ಪ್ರಶ್ನೆ ಬರ್ತೈತಿ. ಉಗ್ರರೇ ನಮ್ಮನ್ನು ಆಳ್ತಾ ಇದ್ರೆ ಅಥವಾ ಗುಂಡಗಳೇ ಒಂದು ಕೌಂಟರ್ ಆಡಳಿತ ನಡೆಸ್ತಾ ಇದೆ, ಈ ಚುನಾಯಿತ ಸರ್ಕಾರಗಳು ಯಾಕೆ ಬೇಕು ನಮಗೆ? ಆ ಪ್ರಶ್ನೆ ನಮ್ಮನ್ನು ಮತ್ತೆ 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 ನಮ್ಮನ್ನು ಕಾಡ್ತಾ ಇರ್ತದೆ. ಇನ್ನೊಂದು ಪ್ರಮುಖವಾಗಿದ್ದಂತಂದರೆ, ಯಾವಾಗಲೂ ನಾವು ಶಾಸ್ತ್ರ ಅಂತ ಹೇಳ್ತೇವೆ, ಆದರೆ ಶಸ್ತ್ರದ ಮುಂದೆ ಶಸ್ತ್ರಕ್ಕೆ ಬಲಿಯಾಗಿಬಿಡ್ತೇವೆ. ಅದನ್ನು ನಳಂದ ವಿಶ್ವವಿದ್ಯಾನಿಲಯದಲ್ಲಿ ನೋಡಿದ್ದೇವೆ, ಇಂದಿನ ದಿನಮಾನಗಳಲ್ಲಿ ಕೂಡ ನೋಡಿದ್ದೇವೆ, ಇಂದಿನ ವರ್ಷಗಳಲ್ಲಿ ಕೂಡ ನೋಡಿದ್ದೇವೆ. ಆದರೂ ಸ್ವಾತಂತ್ರ್ಯ ಬಂದ ಮೇಲೆ ಆದರೂ ಕೂಡ 33 ವರ್ಷಗಳ ನಂತರದಲ್ಲಿ ಕೂಡ ಈ ಶಸ್ತ್ರಕ್ಕೆ ಬಲಿಯಾಗ್ತದೆಲ್ಲ ಭಾಳ ದುರಂತ ಅನಿಸುತ್ತೆ. ಅಂದರೆ ಶಾಸ್ತ್ರ ಗೊತ್ತಿದ್ದವರು ಶಸ್ತ್ರ ಬಿಟ್ಟುಬಿಟ್ಟು, ಶಸ್ತ್ರ ಹಿಡ್ಕೊಂಡವರು ಶಾಸ್ತ್ರ ಗಂಧನೆ ಗೊತ್ತಿಲ್ಲ. ಹೀಗೆ ಶಸ್ತ್ರ ಯಾರ ಕೈಯಲ್ಲಿದೆ ಅವರು ದೇಶವನ್ನು ಆಳಲಿಕ್ಕೆ ಶುರು ಮಾಡಿದರು. ಅಂದರೆ ಯಾರ ಕೈಯಲ್ಲಿ ದೊಣ್ಣೆ ಇದೆ ಅವರೇ ದಣ್ಣಾಯಕರಾಗಿಬಿಡ್ತಾರೆ. ಇದು ಭಾಳ ಚುನಾಯಿತ ಸರ್ಕಾರಕ್ಕೆ ಒಂದು ಅವಮಾನ ಇದು. ಆದ ಕಾರಣ ನಮಗೆ ಇನ್ನೊಂದು ಪ್ರಶ್ನೆ ಏನು ಕಾಡ್ತಾ ಇದೆ ಅಂದರೆ, ಪ್ರಮುಖ ಪ್ರಶ್ನೆ, ಈ ಶಾಸ್ತ್ರ ಮತ್ತು ಶಸ್ತ್ರ ಜೊತೆಯಾಗಿ ಹೋಗಬೇಕಾಗುತ್ತೆ. ಎಲ್ಲಿ ಶಸ್ತ್ರವನ್ನು ಮರಿತಾ ಇದೆಯೇ, ಎಲ್ಲಿ ಶಾಸ್ತ್ರವನ್ನು ಬಿಟ್ಟು ಹೋಗ್ತಾ ಇದೆಯೇ, ಅಲ್ಲಿ ಸಾಮಾಜಿಕ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ, ಸಮಾಜದ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ, ಸಮಾಜದ ಸುಸಂಸ್ಕೃತ ನಾಗರಿಕತೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಮತ್ತೆ ಮತ್ತೆ ಇದು ತೋರಿಸಿಕೊಡ್ತಾ ಇದೆ. ಆದ ಕಾರಣ ನಾವು ಈ ಶಾಸ್ತ್ರದ ಜೊತೆಗೆ ಶಸ್ತ್ರವನ್ನು ಕೂಡ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ಸ್ಥಿತಿ ನಮ್ಮ ಮುಂದಿದೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೀವಿ. ಹಿಂದೆ ಇತಿಹಾಸದಲ್ಲಿ ನೋಡಿದ್ದೇವೆ, ಯಾವಾಗ ಇತಿಹಾಸದಲ್ಲಿ ಅದನ್ನು ಮರ್ತು ಬಿಟ್ಟು ನಾವು ಮುಂದೆ ಹೋಗ್ಲಿಕ್ಕೆ ಬರ್ತಾ ಇದ್ದೇವೆ, ಆವಾಗ ಇಂಥ ಅನಾಹುತಗಳು ನಡೀತಾ ಇದ್ದಾವೆ. ಅದಕ್ಕೆ ಗಾಂಧಿಯಂಥ ವ್ಯಕ್ತಿಗಳು ಬಲಿಯಾದದನ್ನು ಕೂಡ ನಾವು ನೋಡಿದ್ದೇವೆ. ಗಾಂಧಿ
ಬಲಿಯಾದ ನಂತರ, ಗಾಂಧಿಯ ನಂತರ ಪರಿಸ್ಥಿತಿಯಲ್ಲಿ ಕೆಲವು ಸಂಘಟನೆಗಳಿಗೆ, ಕೆಲವು ಸಂಘಗಳಿಗೆ ಮುಖನೇ ಇದ್ದಿಲ್ಲ. ಆ ಸಂಘಗಳು ಕೂಡ ಈ ಉಗ್ರರ ಒಂದು ಆಳ್ವಿಕೆಯಲ್ಲಿ ಅವಕ್ಕೆ ಒಂದು ಗರಿ ಬಂದುಬಿಡ್ತೈತಿ. ಅಂದರೆ ಈ ವೈಲೆಂಟ್ ಕಿಲ್ಲರ್ಸ್ ಮತ್ತು ಸೈಲೆಂಟ್ ಕಿಲ್ಲರ್ಸ್ ನಡುವೆ, ಅಂದರೆ ಮೃಗೀಯ ಹಿಂಸಾತ್ಮಕ ಕೊಲೆಗಡಕರು ಮತ್ತು ಮೌನಿ ಕೊಲೆಗಡಕರ ನಡುವೆ ಇಲ್ಲಿ ಜನಸಾಮಾನ್ಯರು ಕೂಡ ಸತ್ತು ಹೋಗ್ತಾ ಇರ್ತಾರೆ. ಮೃಗೀಯ ಹಿಂಸಾತ್ಮಕ ಕೊಲೆಗಡಕರು ಮೌನಿ ಕೊಲೆಗಡಕರನ್ನು ಕೊಲೆ ಮಾಡ್ತಾರೆ. ಈ ಮೌನಿ ಕೊಲೆಗಡಕರು ಮತ್ತು ಹಿಂಸಾತ್ಮಕ ಮೃಗೀಯ ಕೊಲೆಗಡಕರ ನಡುವೆ ಈ ಜನಸಾಮಾನ್ಯರ ಜೀವನ ಬಹಳ ಕೆಟ್ಟು ಹೋಗ್ತದೆ, ಹದಗೆಟ್ಟು ಹೋಗ್ತದೆ. ಈ ಸಾಮಾಜಿಕ ಸಂಸ್ಕೃತಿನ ನಾಶವಾಗ್ತಾ ಇದೆ. ಇದನ್ನು ತಡೆಗಟ್ಟಬೇಕಾದರೆ ನಮಗೆ ಶಾಸ್ತ್ರ ಮತ್ತು ಶಸ್ತ್ರ ಅನಿವಾರ್ಯ ಆಗಬೇಕಾಗತ್ತೆ. ಶಾಸ್ತ್ರ ಮತ್ತು ಶಸ್ತ್ರ ಬಹಳ ವಿವೇಚನೆಯಿಂದ ಉಪಯೋಗ ಮಾಡಿದಾಗ ಏನಾಗುತ್ತೆ, ನಾವು ಸುಸಂಸ್ಕೃತ ಸಮಾಜವನ್ನು, ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಫಿಲಮ್ ಮುಗಿದ ಮೇಲೆ, ಅಂದರೆ ಕಾಶ್ಮೀರಿ ಫೈಲ್ಸ್ ಮುಗಿದ ಮೇಲೆ ನಮಗೆ ಮತ್ತೆ ಮತ್ತೆ ನಮ್ಮ ತಲೆಯಲ್ಲಿ ಅದು ಕೆಲಸ ಮಾಡ್ತಾ ಇರ್ತದೆ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಆ ಫಿಲ್ಮ್ ನೋಡ್ತಾ ಹೋದಂಗೆ ಇನ್ನೂ ಕೆಲವು ಒಳವುಗಳು ಬರ್ತವೆ. ಆದರೆ ಸಮಯದ ಒಂದು ಮಿತಿಯಿಂದ ಅವುಗಳನ್ನೆಲ್ಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ಇಡೀ ಕಥೆಯನ್ನು ನಾನು ಸಿನಿಮಾದಲ್ಲಿ ಹೇಳಲಿಕ್ಕೆ ಹೋಗಿಲ್ಲ, ಇಲ್ಲಿ ಹೇಳಲಿಕ್ಕೆ ಹೋಗಿಲ್ಲ. ಆದರೆ ಆ ಸಿನಿಮಾವನ್ನು ನೋಡ್ತಕ್ಕಂಥದ್ದು ಯಾವ ರೀತಿ ಇರಬೇಕನ್ನೋದನ್ನು ಮಾತ್ರ ನಾನು ಇಲ್ಲಿ ಗಮನ ಹರಿಸಿದ್ದೇನೆ. ಎಷ್ಟೋ ಬಿಚ್ಚುವ ಸಿನಿಮಾಗಳಿಗಿಂತ ಈ ಸಿನಿಮಾ ಎಷ್ಟೋ ಮೇಲು ಅನಿಸುತ್ತೆ. ಕಣ್ಣು ಮುಚ್ಚುವ ಸಿನಿಮಾಗಳಿಂತ ಈ ಕಣ್ತರಿಸಕ್ಕಂಥ ಸಿನಿಮಾ ಇದು ಅಂತೇಳಿ ಹೇಳಬೇಕಾಗುತ್ತೆ. ಆದ ಕಾರಣ ಆ ಕಥೆಯನ್ನು ನೀವು ಆ ಸಿನಿಮಾ ಟಾಕೀಸ್ನಲ್ಲೇ ಹೋಗಿ ನೋಡಿ, ಸಿನಿಮಾ ಥಿಯೇಟರ್ಗಳಲ್ಲೇ ಹೋಗಿ ನೋಡಿದರೆ ಮತ್ತಿಷ್ಟು ಚೆನ್ನಾಗಿರ್ತದೆ. ಆದ ಕಾರಣ ಸಿನಿಮಾ ಥಿಯೇಟರ್ಗೆ ಹೋಗಿ ಆ ಸಿನಿಮಾ ಥಿಯೇಟರ್ಗೆ ಹೋಗಿ ಆ ಸಿನಿಮಾವನ್ನು ನೋಡಿದಾಗೆ ನಮಗೆ ಇನ್ನಷ್ಟು ಒಳಗಳು ಸಿಗಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ನಾನು ಕಥೆಯನ್ನು ಹೇಳಿದ್ದೇನೆ. ಇದು ಒಂದು ಈಗಾಗಲೇ ಹೇಳಿದ್ದೆ ನಾನು, ಡಾಕ್ಯುಮೆಂಟ್ರಿ ಆಧಾರಿತ ಕಥೆಯನ್ನು ಒಳಗೊಂಡಿರ್ತಕ್ಕಂಥ ಸಿನಿಮಾ ಅಂತೇಳಿ. ಆ ಸಿನಿಮಾದಲ್ಲಿ ನಟಿಸಿರ್ತಕ್ಕಂಥ ಎಲ್ಲರೂ ಕೂಡ ಪರಿಣಿತರೇ. ಆ ಪಾತ್ರಗಳಿಗೆ ಅವರು ಜೀವಂತಿಕೆಯನ್ನು ಕೊಟ್ಟಿದ್ದಾರೆ, ಕಳೆಯನ್ನು ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳನ್ನು ಬಂದಾಗ ಏನಾಗುತ್ತೆ, ಸಮಾಜ ಎಚ್ಚೆತ್ತುಕೊಳ್ತಾ ಇದೆ, ಎಚ್ಚರಿಸಬೇಕಾಗತ್ತೆ. ಆ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮುಂದುವರಿಬೇಕಾಗ್ತದೆ. ಆ ಜಾಗೃತಿ ಈ ಲಿಂಗಭೇದ, ಮತಭೇದ, ಹಿಂಸೆಯನ್ನು ದಾಟಿ ಮುಂದೆ ಹೋಗಬೇಕಾಗ್ತದೆ. ಆತೇರೆ ಜಾಗೃತಿ ಬೇಗದಾಗುತ್ತೆ. ಅಂತ ಜಾಗೃತಿಯನ್ನು ನಾವು ಪಡ್ಕೊಳ್ಳದಿದ್ದರೆ ಏನಾಗುತ್ತೆ, ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ಕೂಡ ಉಪಯೋಗ ಆಗಲಾದಂಗಾಗುತ್ತೆ. ಬರೀ ಶಸ್ತ್ರ ಮುಂದಾಗಿಬಿಟ್ರೆ ಹಿಂಸೆಯನ್ನು ನಾವು ಕಾಣ್ತಾ ಇದ್ದೇವೆ. ಆದ ಕಾರಣ ಆ ಶಸ್ತ್ರ ಅಂಕಿತದಲ್ಲಿರಬೇಕಾದ್ರೆ ಶಾಸ್ತ್ರ ಬೇಕಾಗುತ್ತೆ. ಶಾಸ್ತ್ರ ನಿಜವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಶಾಸ್ತ್ರ ಕೂಡ ಬೇಕಾಗುತ್ತೆ. ಇವೆರಡನ್ನೂ ಕೂಡ ನಾವು ಭಾಳ ಗಂಭೀರವಾಗಿ ವಿಚಾರ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಆ ಸಿನಿಮಾ ನಮಗೆ ಉಂಟು ಮಾಡ್ತಾ ಇದೆ. ಹೀಗಾಗಿ ಎಷ್ಟೋ ವರ್ಷಗಳ ನಂತರ ಆ ಸಿನಿಮಾ ನೋಡಿದ ಮೇಲೆ ನನಗೆ ನೋಡಿದ್ದು ಕೂಡ ಪರವಾಗಿಲ್ಲ, ಒಳ್ಳೆಯ ಸಿನಿಮಾ ನೋಡಿದಂತಕ್ಕಂಥ ಒಂದು ಭಾವನೆ ಬರ್ತದೆ. ಅಷ್ಟೇ ಅಲ್ಲ, ಕಣ್ಣು ಮುಚ್ಚಿರ್ತಕ್ಕಂಥದ್ದನ್ನು ಕಣ್ಣು ತೆರೆಸುವ ಕೆಲಸವನ್ನು ಕೂಡ ಆ ಸಿನಿಮಾ ಮಾಡಿದೆ. ಹೀಗಾಗಿ ಆ ಸಿನಿಮಾ ನಿರ್ದೇಶಕರಿಗೆ ಮತ್ತು ಅದರಲ್ಲಿ ನಟಿಸಿ ಜೀವಕಲೆಯನ್ನು ತುಂಬಿರ್ತಕ್ಕಂಥ ಮತ್ತು ಅಲ್ಲಿ ಹೇಳ್ತಕ್ಕಂಥ ಏನು ಪ್ರದೇಶಗಳಲ್ಲಿ ನಡೀತಕ್ಕಂಥ ಘಟನೆ ನಡೀತಕ್ಕಂಥ ಪ್ರದೇಶಗಳಲ್ಲಿ ಆ ಭಾಗವಹಿಸತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡಿದಾಗ ನಮಗೆ ನಿಜ ಜೀವನದಲ್ಲಿ ಆ ವ್ಯಕ್ತಿಗಳನ್ನು ಕೂಡ ನಮಗೆ ನೆನಪು ಬರ್ತಾರೆ. ಬಿಟ್ಟಂಥ ವ್ಯಕ್ತಿಗಳಾಗಲಿ, ಕುಪ್ರಸಿದ್ಧಿ ಮೃಗೀಯ ವ್ಯಕ್ತಿ ಆಗಲಿ, ಈ ರಾಧಿಕಾ ಮೆನನ್ ಅಂತಕ್ಕಂಥ ಆಷಾಢಭೂತಿಗಳಾಗಲಿ ನಾವು ಎಷ್ಟೋ ಕತೆ ಕಾದಂಬರಿಗಳಲ್ಲಿ ನೋಡ್ತಾ ಇದ್ದೇವೆ. ಇವುಗಳ ತಿಕ್ಕಾಟ, ಈ ಬಲಚರ, ಮಧ್ಯಚರ, ಎಡಚರ ಇವುಗಳನ್ನು ಮೀರಿ ನಾವು ಹೋಗಬೇಕಾದಂಥ ಒಂದು ಸ್ಥಿತಿ ಈಗ ಬಂದಿದೆ. ಅದನ್ನು ಯಾವ ರೀತಿಯಾಗಿ ನಾವು ಮುಂದೆ ಹೋಗಬೇಕು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಚಿಂತನೆ ಮಾಡಬೇಕಾಗಿದೆ. ಮತ್ತು ಶಾಸ್ತ್ರಕ್ಕೆ ಬರ್ತೀವಿ. ಮತ್ತೆ ಈ ದಿಕ್ಕಿನತ್ತ ಸಿನಿಮಾ ನೋಡಿದಾಗ ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ.
ಆದ ಕಾರಣ ನಾವು ಇಂಥ ಸಿನಿಮಾಗಳಲ್ಲಿ, ನಾನು ಈಗಾಗಲೇ ಹೇಳಿದೆ, ಇಂಥ ಸಿನಿಮಾಗಳು ಇನ್ನೂ ಬರಬೇಕಾಗಿದೆ. ಯಾಕಂದರೆ ಬೀದರ್ನಲ್ಲಿ ನಡೆಯತಕ್ಕಂಥ ಗೋರಟ್ಲ ಅಂತ ಏನೋ ಒಂದು ಹಳ್ಳಿ ಬರ್ತಿದಲ್ಲ, ಆ ಫೇಸ್ ಕೂಡ ಬರಬೇಕಾಗಿದೆ. ಯಾಕಂದರೆ ಅಲ್ಲಿ ಸತ್ತವರೆಲ್ಲ ಸಾಮಾನ್ಯವಾಗಿ ಈ ವೀರಶೈವ ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು, ಅವರು ಜೀವಂತವಾಗಿ ಸತ್ತು ಹೋಗ್ತಾರೆ. ಅಂದರೆ ಈ ರೀತಿ ಹಿಂಸಾತ್ಮಕವಾಗಿರ್ತಕ್ಕಂಥ ಒಂದು ಭಾವನೆಯನ್ನು ಮೀರಿ ಈ ಅಹಿಂಸೆಮಯವಾದ ಭಾವನೆಯನ್ನು ಹುಟ್ಟತಕ್ಕಂಥ ಒಂದು ಭಾವನೆಗೆ ಬೇರೂರಿಸ್ತಕ್ಕಂಥ ಸಂಸ್ಕೃತಿಯನ್ನು ಹುಟ್ಟಾಗ್ತಕ್ಕಂಥ ಸುಸಂಸ್ಕೃತಿಯನ್ನು ಮತ್ತು ನಾಗರಿಕತೆಯನ್ನು ಹುಟ್ಟಾಗ್ತಕ್ಕಂಥ ಸಿನಿಮಾಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿ ಅಂತ ಸಿನಿಮಾಗಳನ್ನು ನಾವೆಲ್ಲ ಬೆಂಬಲಿಸೋಣ ಅಂತಕ್ಕಂಥ ಆಶಯಗಳೊಂದಿಗೆ ನಾನು ಸಿನಿಮಾವನ್ನು ನೋಡಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಾನ್ಯರೇ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.